ವೆರಿ ಗುಡ್ ಮಾರ್ನಿಂಗ್. ಗೌರ್ಮೆಂಟ್ ಬಜೆಟಿಂಗ್ ನಿಮಗೆ ಗೊತ್ತಿದೆ. ಹಳೆಯ ಒಂದು ಸೆಷನ್ ಏನಿತ್ತು ಡಿಸೆಂಬರಲ್ಲಿ ಗೌರ್ಮೆಂಟ್ ಬಜೆಟಿಂಗ್ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ವಿ. ಬಟ್ ಇನ್ನೂ ಸೆಷನ್ ಕಮೆಂಟ್ಸ್ ಆಗಿರಲಿಲ್ಲ. 14th ಫೈನಾನ್ಸ್ ಕಮಿಷನ್ ನೋಡಿದ್ವಿ, 15th ಫೈನಾನ್ಸ್ ಕಮಿಷನ್ ನೋಡಿದ್ವಿ, 16th ಫೈನಾನ್ಸ್ ಕಮಿಷನ್ ಕಮಿಟಿ ಸೆಟಪ್ ಆಗಿತ್ತು, ಬಟ್ ಅಪ್ರೂವಲ್ ಕೊಟ್ಟಿರಲಿಲ್ಲ. ಅದಕ್ಕೋಸ್ಕರ ಈ ಬಜೆಟ್ ಸೆಷನ್ನ ನಾವು ಮಾಡಿರಲಿಲ್ಲ. ಸೊ ದಿಸ್ ಈಸ್ ಒನ್ ಈಗ ಅಪ್ರೂವ್ ಆಗಿದೆ. ಏಪ್ರಿಲ್ 1ರಿಂದ ಸ್ಟಾರ್ಟ್ ಆಗುತ್ತೆ. 2026ರಿಂದ 2031ವರೆಗೂ, ಅಂದರೆ 5 ಇಯರ್ಸ್. ಫೈನಾನ್ಸ್ ಕಮಿಷನ್ ಯಾವತ್ತೂ 5 ಇಯರ್ಸ್ ಇರ್ತದೆ. ಇದಕ್ಕೆ ಕಾನ್ಸ್ಟಿಟ್ಯೂಷನಲ್ ಬಾಡಿ, ಅದು ರೆಕಮೆಂಡೇಷನ್ ಆಗಿದೆ. ಸೊ ದಿಸ್ ಇಸ್ ದ ರೈಟ್ ಟೈಮ್ ಟು ಡೂ ಗೌರ್ಮೆಂಟ್ ಬಜೆಟಿಂಗ್. ಈಗ ಬಜೆಟ್ ತನಕ ನೋಡಿದ ತಕ್ಷಣ ಏನು ಅನ್ನಿಸ್ತದೆ? ದೊಡ್ಡವಾರ್ ನಾನ್ ಕಾಮರ್ಸ್ ಆರ್ ಕಾಮರ್ಸ್ ದಟ್ಸ್ ಆಲ್ ಫೈನಾನ್ಸ್. ಈಗ ಒಂದು ದೇಶದ ಅಭಿವೃದ್ಧಿ ಆಗಬೇಕು ಅಂದರೆ ಫೈನಾನ್ಸ್ ಇಸ್ ಬ್ಯಾಕ್ ಬೋನ್ ಆರ್ ಫ್ರಂಟ್ ಬೋನ್, ಹೌದಾ? ಈ ಫೈನಾನ್ಸ್ ಆ್ಯಕ್ಟಿವಿಟಿ ನೋಡಿ, ಆರ್ಟಿಕಲ್ 280 ಫೈನಾನ್ಸ್ ಕಮಿಷನ್ ಸೆಟಪ್ ಆಗುತ್ತೆ. ಅದಕ್ಕೊಬ್ಬರು ಚೇರ್ಮನ್ ಇರ್ತಾರೆ, 4 ಮೆಂಬರ್ ಇರ್ತಾರೆ. ಈಗ ಆರ್ಟಿಕಲ್ 280 ಪ್ರಕಾರ ಇವಾಗಿನ 16th ಫೈನಾನ್ಸ್ ಕಮಿಷನಿಗೂ 5 ವರ್ಷಕ್ಕೊಮ್ಮೆ ಫೈನಾನ್ಸ್ ಕಮಿಷನ್ ಬರ್ತದೆ. ಅದರಲ್ಲಿ ಈಗ 16th ಫೈನಾನ್ಸ್ ಕಮಿಷನ್ ಯಾರು ಚೇರ್ಮನ್? ಅರವಿಂದ ಪರನಾಗರ್ ಅಂತ. ಸೊ ಹೀಗೆ ಪಿಯೋಟಬಲ್ IAS ಆಫೀಸರ್ ಆಗಿರ್ತಾರೆ ಅಥವಾ ರಿಟೈರ್ಡ್ IAS ಆಫೀಸರ್ ಆಗಿರ್ತಾರೆ. ಸೊ ಸೆಟಪ್ ಆಗಬೇಕು ಅಂತಂದರೆ ಈಗ ಈ 16th ಫೈನಾನ್ಸ್ ಕಮಿಷನ್ನಲ್ಲಿ ಅಥವಾ ಯಾವುದೇ ಫೈನಾನ್ಸ್ ಕಮಿಷನಲ್ಲಿ ಗ್ರ್ಯಾಂಟ್ಗಳನ್ನು ಕೊಡ್ತಾರೆ. ಎಷ್ಟು ರಾಜ್ಯಗಳಿಗೆ? 30+ ರಾಜ್ಯಗಳಿಗೆ. ಆ್ಯಂಡ್ ಯುನೈಟೆಡ್ ಟೆರಿಟರಿ 9. ರೀಸೆಂಟಾಗಿ ಲಡಾಖ್ ಮತ್ತು ಜಮ್ಮು ಕಾಶ್ಮೀರ ಕೂಡ ಯುನೈಟೆಡ್ ಟೆರಿಟರಿ, ಹೌದಾ? ಸೊ ಇದಕ್ಕೆ ನಿಮಗೆ ಡೆವಲ್ಯೂಷನ್ ಮಾಡಬೇಕು. ಅಂದರೆ ಈಗ ಸೆಂಟರಿಂದ ನೀವು ಕಟ್ಟುವ ಟ್ಯಾಕ್ಸ್ ಸೆಂಟರಿಂದ 50% ಹೋಗುತ್ತೆ, ಸ್ಟೇಟಿಗೆ 50% ಹೋಗುತ್ತೆ, ಹೌದಾ? ಸೊ ಪ್ರತಿ ರಾಜ್ಯ, ಪ್ರತಿ ಯೂನಿಯನ್ ಟೆರಿಟರಿಗೆ ಇಂದ ಸೆಂಟರ್ಗೆ ಹೋಗುತ್ತೆ ಫಂಡು, ಆಮೇಲೆ ಸ್ಟೇಟಿಗೂ ಹೋಗುತ್ತೆ. ಸೊ ಸ್ಟೇಟ್ ಫಂಡ್ ಈಗ ಸ್ಟೇಟ್, ಕರ್ನಾಟಕ ಸ್ಟೇಟಿಗೆ ಕರ್ನಾಟಕದ್ದು, ಮಧ್ಯಪ್ರದೇಶಿಗೆ ಮಧ್ಯಪ್ರದೇಶದ್ದು. ಈಗ ಅದು ಹೇಗೆ ಸೆಟಪ್ ಆಗುತ್ತೆ ಅಂತ ಈಗ ನೋಡಿ. ದಿಸ್ ಇಸ್ ಇನ್ ಇಂಡಿಯಾ. ಸೊ ದಿಸ್ ಇಸ್ ಇನ್ ಇಂಡಿಯಾ, ಸದರ್ನ್ ಇಂಡಿಯಾ, ಗುಜರಾತ್ ಆ್ಯಂಡ್ ಜಮ್ಮು ಕಾಶ್ಮೀರ್ ಆ್ಯಂಡ್ ನಾರ್ತ್ ಈಸ್ಟ್ ಆ್ಯಂಡ್ ನಮ್ಮ ಪಿಯೋಟಬಲ್ ಜಮ್ಮು ಕಾಶ್ಮೀರ್. ಇದು ವರ್ಟಿಕಲ್, ಇದು ಹಾರಿಜಾಂಟಲ್. ಬಿಫೋರ್ ಗೋಯಿಂಗ್ ಟು ದ ಟಾಪಿಕ್ ಆಫ್ ಅಡ್ರೆಸ್ ಇನ್ ಟರ್ಮ್ಸ್ ಆಫ್ ದ ಬಜೆಟಿಂಗ್, ಹೇಗೆ ಡಿಸ್ಟ್ರಿಬ್ಯೂಷನ್ ಆಗ್ತಾ ಇದೆ ಅಂತ ತಿಳ್ಕೋಬೇಕು, ಹಾಗೆ ಆಸ್ಪಿರೆಂಟ್ ಆ್ಯಂಡ್ ಹಾಗೆ ಸಿವಿಲಿಯನ್. ಈಗ ವರ್ಟಿಕಲ್ ಡೆವಲ್ಯೂಷನ್ ಅಂದ್ರೇನು, ಹಾರಿಜಾಂಟಲ್ ಡೆವಲ್ಯೂಷನ್ ಅಂದರೆ ಏನು? ಯಾವುದರ ಆಧಾರದ ಮೇಲೆ ಮಾಡ್ತಾರೆ? ಪಾಪ್ಯುಲೇಷನ್ ಎಷ್ಟಿಗೆ? 143 ಕೋಟಿ, 143 crores ಆರು 1.43 ಬಿಲಿಯನ್, ಹೌದಾ? ಸೊ ಪಾಪ್ಯುಲೇಷನ್ ಅಂತೂ ಬೇಕೇ ಬೇಕು. ಯಾರಿಗಾಗಿ ಮಾಡ್ತೀವಿ? ಪಾಪ್ಯುಲೇಷನ್ಗೆ ಮಾಡ್ತೀವಿ. ಹ್ಯೂಮನ್ ಡೆವಲಪ್ಮೆಂಟ್ ಮಾಡಬೇಕಂತ ಮಾಡ್ತೀವಿ. ಅದರಲ್ಲೂ ನೀವು ಲೈಫ್ ಎಕ್ಸ್ಪೆಕ್ಟೆನ್ಸಿ ಪ್ಲಸ್ ಆ ಫಾರ್ಮುಲಾ ಇಕ್ಕು ನೋಡಿದರೆ ಎಜುಕೇಷನ್ನು ಸಮಥಿಂಗ್. ಆ್ಯಂಡ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಆಗಬೇಕು. ಗ್ರೋತ್, ಲಾಂಗ್ ಟರ್ಮ್ ಗ್ರೋತ್, ವಿಷನ್ ಆ್ಯಕ್ಟ್ 2047 ಅಂತ ನೆನ್ನೆ ಮಾತಾಡಿದ್ದೆ. ಇನ್ಕ್ಲೂಸಿವ್ ಗ್ರೋತಲ್ಲೂ ಮಾತಾಡಿದ್ದೆ. ನೀತಿ ಆಯೋಗ ಆ್ಯಕ್ಷನ್ 75 ಅಜೆಂಡಾ ಆ್ಯಕ್ಟ್ 2047 ಅಂತ. ಸೊ ಇಟ್ಸ್ ಎ ವಿಷನ್, ಕರೆಕ್ಟ್? ಈಗ ಪಾಪ್ಯುಲೇಷನ್ ಒಂದು ಆದರೆ ಸಾಕಾಗುತ್ತಾ? ಸದರ್ನ್ ಇಂಡಿಯಾದಲ್ಲಿರಿಗೂ ಕೋಸ್ಟಲ್ ನೆಟ್ವರ್ಕು, ಇಲ್ಲಿರಿಗೂ ಹಿಲ್ಲಿ ರೀಜನ್ನು, ಇಲ್ಲಿರಿಗೂ ಮರುಭೂಮಿ, ಇಲ್ಲಿರಿಗೂ ಹಿಮಾಲಯ ಆ್ಯಂಡ್ ಇಲ್ಲಿರಿಗೂ ಡೆಕ್ಕನ್ ಪ್ಲೇಟು. ಸೊ ಇಷ್ಟಕ್ಕೂ ಕೂಡ ನೀವು ಒಂದೇ ವಿಚಾರವನ್ನು ಡಿಸ್ಟ್ರಿಬ್ಯೂಷನ್ ಮಾಡೋಕ್ಕಾಗಲ್ಲ. ಸೊ ಈಗ ಮಣಿಪುರಲ್ಲಿ ಚಿಕ್ಕ ಸ್ಟೇಟಿಗೆ ಗೋವಾ ಚಿಕ್ಕ ಸ್ಟೇಟು, ಮಣಿಪುರ್, ತ್ರಿಪುರ. ಅದೇ ನೀವು UP, ಮಹಾರಾಷ್ಟ್ರ, ಗುಜರಾತ್, ರಾಜಸ್ಥಾನ, ಕರ್ನಾಟಕ ಅಂಥ ಸ್ಟೇಟ್ಗಳು ದೊಡ್ಡ ಏರಿಯಾ ಇದೆ ನೆಟ್ವರ್ಕ್, ಹೌದಾ? ಪಾಪ್ಯುಲೇಷನ್ ಕೂಡ ದೊಡ್ಡದಿರುತ್ತೆ, ಕರೆಕ್ಟ್? ಹಾಗಾದರೆ ಅವರು ಈಗ ಸಪೋಸು ನಾನು 100 ರೂಪೀಸಲ್ಲಿ ಮಾತಾಡಿದ್ರೆ ಎಕ್ಸಾಂಪಲ್ಲು, ನಾವು 100 ರೂಪೀಸ್ ಜನ್ರೇಟ್ ಮಾಡ್ತೀವಿ ರೆವಿನ್ಯೂ. ಅದರಲ್ಲೊಂದು 25 ರೂಪೀಸ್ ಸೆಂಟರ್ಗೆ, 25 ರೂಪೀಸ್ ಸ್ಟೇಟಿಗೆ ಬಂತು ಅಂತ ಇಟ್ಕೊಳ್ಳಿ. ಅದೇ ಮಣಿಪುರ್, ಗೋವಾ, ತ್ರಿಪುರಾದಲ್ಲಿ 3 ರೂಪಾಯಿ ಜನ್ರೇಟ್ ಆಯಿತು ರೆವಿನ್ಯೂ, ಎಕ್ಸಾಂಪಲ್ ಇನ್ನು ಬೇರೆ ಐಸ್. ಈಗ 3 ರೂಪಾಯಿನೇನು ಕತೆ ಅಂದರೆ 2 ರೂಪಾಯಿ ರೆವಿನ್ಯೂ ಅಂತಂದರೆ, 1 ರೂಪಾಯಿ ಟ್ಯಾಕ್ಸ್ ಅಂತಂದರೆ 0.5 ಪೈಸಾ ನಿಮಗೆ ಸೆಂಟರ್ಗೆ, 0.5 ಪೈಸಾ ಸ್ಟೇಟಿಗೆ ಅಂತ ಆಗುತ್ತೆ. ಹಾಗಾದರೆ ತಾರತಮ್ಯವಾಗು ಅಲ್ಲಿ ಜನರೇಟ್ ಆಗಿರೋದು ಅಷ್ಟು ಅಂತ. ಸೊ ಹಾರಿಜಾಂಟಲ್ ಆ್ಯಂಡ್ ವರ್ಟಿಕಲ್ ಡೆವಲ್ಯೂಷನ್ ಯಾಕೆ ಬೇಕು ಅಂದರೆ, ಪ್ರತಿ ರಾಜ್ಯ ಇಷ್ಟೇ ಕೆಪಾಸಿಟಿಯಲ್ಲಿ ರೆವಿನ್ಯೂ ಜನ್ರೇಟ್ ಮಾಡ್ತದೆ ಅಂತ ಹೇಳಿಕ್ಕೆ ಬರೋದಿಲ್ಲ. ಇಟ್ ಈಸ್ ಹೈಲಿ ಇಂಪಾಸಿಬಲ್, ಆಗ್ತದ? ಸೊ ಈಗ ನಾನು ಎಂಪ್ಲಾಯ್ಮೆಂಟ್ ಕರ್ನಾಟಕದಲ್ಲಿ ಮಾಡ್ತೀನಿ, ಪ್ರಾಬಬಲಿ ನನ್ನ ಮೈಂಡ್ ಚೇಂಜ್ ಆಯಿತು. ಐ ವಿಲ್ ಸೆಟಪ್ ಇನ್ಸ್ಟಿಟ್ಯೂಷನ್ ಇನ್ ಮಹಾರಾಷ್ಟ್ರ.
ಸೊ ನಾನು ಅಲ್ಲಿ ರೆವಿನ್ಯೂ ಚೆನ್ನಾಗಿದೆ ಅಂತ ಜನ್ರೇಟ್ ಮಾಡ್ತೀನಿ. ನನಗೆ ಕಾಮರ್ಸಿನ ಒಂದು ಟ್ಯಾಕ್ಸೇಷನ್ ಪೀರಿಯಡ್ ತುಂಬ ಚೆನ್ನಾಗಿತ್ತು. ಸೊ ನಾನು ಅಲ್ಲಿ ಹೋಗ್ತೀನಿ. ಇಟ್ ಈಸ್ ಮೈ ಚಾಯ್ಸ್. ಐ ಆಮ್ ಇನ್ ದ ಲಿವಿಂಗ್ ಇನ್ ಇಂಡಿಯಾ. ಸೊ ಇಟ್ ಈಸ್ ಮೈ ಚಾಯ್ಸ್. ಈಗ ಅಲ್ಲಿನ ಪರಿಸ್ಥಿತಿಗೆ ನಾನು ಹೋಗಿದ್ದೀನಿ ಅಂದರೆ ಇಲ್ಲಿ ಏನು ಮಾಡಬೇಕು? ಅದಕ್ಕೆ ಪಾಪ್ಯುಲೇಷನ್ ಮಾತ್ರ ಡಿಟರ್ಮೈನ್ ಆಗಲ್ಲ, ಡಿಮ್ಯಾಂಡ್ ಕೂಡ ಡಿಟರ್ಮೈನ್ ಆಗುತ್ತೆ. ಡಿಮ್ಯಾಂಡ್ ಆಫ್ ಡಿಸ್ಟ್ರಿಬ್ಯೂಷನ್ ಆಫ್ ಸ್ಟೇಟ್ ಟು ಸೆಂಟರ್ ಡಿಟರ್ಮೈನ್ ಆಗುತ್ತೆ. ಜೊತೆಗೆ ಇವಾಗ ಫಾರೆಸ್ಟ್ ಕವರ್ ಎಷ್ಟು ಪರ್ಸೆಂಟಿಗೆ ನಮ್ಮಲ್ಲಿ? 21% ಫಾರೆಸ್ಟ್ ಕವರ್, ಹೌದಾ? ವಿ ಆರ್ ದ ಸಮಥಿಂಗ್ ಬೆಟರ್ ಫಾರೆಸ್ಟ್ ಕವರ್ ಅಮಾಂಗ್ ಆಲ್ ದ ವರ್ಲ್ಡ್, ಕರೆಕ್ಟ್? ಅಂಡಮಾನಿಂದ ಇಟ್ಕೊಂಡು ನಿಮಗೆ ಒರಿಸ್ಸಾ, ಗೋವಾ ಅಂಟಿಲ್ ಪೆನ್ಸುಲ ಏನಿದೆ, ಈ ಪೆನ್ಸುಲ ಅಲ್ಲಿವರೆಗೂ ಇದು ಕೂಡ ಡಿಟರ್ಮೈನ್ ಆಗುತ್ತೆ. ಯಾಕೆ? ಒಂದು ಬಜೆಟ್ ಅಲೋಕೇಶನ್ ಮಾಡಬೇಕಂದ್ರೆ ರಿಚ್ ರಿಸೋರ್ಸ್ ಬೇಕು, ಕರೆಕ್ಟ್? ಈಗ ನನ್ನ ಹತ್ರ ಒಂದು ಐ ವಿಲ್ ಅದನ್ನು 20-30,000, ಬಟ್ ನನ್ನ ಎಕ್ಸ್ಪೆಂಡಿಚರೇ 1,00,000 ಇರ್ತದೆ. ಸೊ ನಾನೇನು ಮಾಡೋಕ್ಕಾಗಲ್ಲ, ಕರೆಕ್ಟ್? ಅದೇ ನಾನು ಒಂದು 15 lakhs ಇಕ್ಕು, ಎಕ್ಸ್ಪೆಂಡಿಚರ್ 1,00,000 ಇಕ್ಕು, ಐ ಕ್ಯಾನ್ ಡೂ ಬೆಟರ್, ಕರೆಕ್ಟ್? ಇದಕ್ಕೋಸ್ಕರ ಡಿಮ್ಯಾಂಡನ್ನು ಸೃಷ್ಟಿಯಾಗುತ್ತೆ. ಫಾರೆಸ್ಟ್ ಕವರ್ ಅಂದರೆ ಇಟ್ಸ್ ಎ ನ್ಯಾಚುರಲ್ ಸಂಪನ್ಮೂಲ, ಹೌದಾ? ನ್ಯಾಚುರಲ್ ವೆಜಿಟೇಷನ್. ಈ ಸಂಪನ್ಮೂಲನಲ್ಲಿ ಅಥವಾ ಒಂದು ಪ್ರಾಪರ್ಟೀಸ್ ಅಥವಾ ರಿಸೋರ್ಸ್ ಅಲ್ಲಿ 2 ಥರ ಇದೆ. ಒಂದು ನ್ಯಾಚುರಲ್, ಇನ್ನೊಂದು ವಿ ಕ್ರಿಯೇಟೆಡ್. ಇಟ್ಸ್ ಕ್ರಿಯೇಟೆಡ್ ಬೈ ಆಂಥ್ರಪಾಲಜಿಕಲ್ ಆರ್ ಸಮಥಿಂಗ್ ಎಕ್ಸೆಟ್ರಾ. ಸೊ ಅದರಲ್ಲಿ ನ್ಯಾಚುರಲ್ ಎಷ್ಟಿಕ್ಕೂ ಅಷ್ಟು ಬೂನ್ ನಮಗೆ. ಸೊ ಯಾಕೆ ಇಂಡಿಯಾ ಯಾವತ್ತೂ ಸೋಲುವುದಿಲ್ಲ? ಇಂಡಿಯಾ ಈಗ ಬಿಗ್ ಕಂಟ್ರಿ, ಲೈಕ್ ನ್ಯಾಚುರಲ್ ವೆಜಿಟೇಷನ್ ಚೆನ್ನಾಗಿದೆ. ವರಾಗ ಆಸ್ಟ್ರೇಲಿಯಾ ಆರ್ ಆಫ್ರಿಕಾದಲ್ಲಿಯೂ ಕೂಡ ನ್ಯಾಚುರಲ್ ರಿಸೋರ್ಸ್ ಚೆನ್ನಾಗಿದೆ, ಯುಟಿಲಿಟಿ ಮಾಡ್ಕೊಳ್ಳಿಕ್ಕೆ ಬಂದಿರುವುದಿಲ್ಲ. ಸೊ ವಿ ಆರ್ ಎ ಬಿಗ್ ಡೆಮೊಕ್ರೆಟಿಕ್ ಕಂಟ್ರಿ. ನಮಗೆ ಜಾರ್ಖಂಡಲ್ಲಿರುವ ಸ್ಟೀಲ್ ಇಂಡಸ್ಟ್ರಿ ಇಂಪಾರ್ಟೆಂಟ್, ಆ್ಯಂಡ್ ಗುಜರಾತಲ್ಲಿರುವ ಟೆಕ್ಸ್ಟೈಲ್ ಇಂಡಸ್ಟ್ರಿ ಇಂಪಾರ್ಟೆಂಟ್, ಆ್ಯಂಡ್ ಕರ್ನಾಟಕದಲ್ಲಿರುವ ಸಿಲ್ಕ್ ಇಂಡಸ್ಟ್ರಿ ಇಂಪಾರ್ಟೆಂಟ್. ಸೊ ಜಮ್ಮು ಕಾಶ್ಮೀರಿನ ಆ್ಯಪಲ್ ನಮಗೆ ಇಂಪಾರ್ಟೆಂಟ್. ಸೊ ವಿ ಆರ್ ಪ್ರಯಾರಿಟೈಸಿಂಗ್. ಅಂದರೆ ಈ ಡಿಸ್ಟ್ರಿಬ್ಯೂಷನ್ ಪ್ರಯಾರಿಟೈಸಿಂದ ಕೂಡ ನಿರ್ಧಾರ ಆಯಿತು ಅಂತ ಗೊತ್ತಾಯ್ತಾ? ಸೊ ಡಿಸ್ಟ್ರಿಬ್ಯೂಷನ್ ಪ್ರಯಾರಿಟೈಸಲ್ಲಿ ನಿರ್ಧಾರ ಆಯಿತು ಅಂತ. ಸರಿ, ಇವಾಗ ಈಗೆಲ್ಲ ನೋಡಿದ್ರೆ ಈ ಫೈನಾನ್ಸ್ ಕಮಿಷನ್ ಅಂತ ನಾನು ಹೇಳಿದೆ. ಆ ಫೈನಾನ್ಸ್ ಕಮಿಷನ್ 5 ವರ್ಷಕ್ಕೊಮ್ಮೆ ಬರ್ತದೆ ಅಂತಲೂ ಹೇಳಿದೆ. ಯಾವಾಗರ ಮೇಲೆ ನಿರ್ಧಾರ ಮಾಡ್ತಾರೆ, ಏನನ್ನು ಕೊಡ್ತಾರೆ ಅಂತಂದರೆ, ಫಸ್ಟ್ ಆಫ್ ಆಲ್ ನಾನು ಬರೀ ಮೆಟ್ರೋಪಾಲಿಟನ್ ಸಿಟಿಯಲ್ಲಿಲ್ಲ, ನಾನು ಲೋಕಲ್ ಗವರ್ನೆನ್ಸ್ ವಿಲೇಜಲ್ಲೂ ಇದ್ದೀನಿ. ಸೊ ಗ್ರ್ಯಾಂಟ್ ಇನ್ ಏಡ್ ಆಫ್ ಲೋಕಲ್ ಗವರ್ನೆನ್ಸ್ ಇಟ್ ಇಸ್ ಇಂಪಾರ್ಟೆಂಟ್, ಹೌದಾ? ಸೊ ಹೇಳ್ತಾರಲ್ಲ ಬಾಟಮ್ ಅಪ್ ಅಪ್ರೋಚ್. ಯಾವಾಗ ನೀವು ಬಾಟಮ್ನ ಸ್ಟಡಿ ಮಾಡ್ತೀರಿ, ಸ್ಟ್ರೆಂತ್ ಮಾಡ್ತೀರಿ, ಈಗ ಸಪೋಸ್ ಇಂಡಿವಿಜುವಲ್, ಓಕೆ, ನಿಮ್ಮನ್ನು ಸ್ಟ್ರೆಂತ್ ಮಾಡ್ತೀರಿ, ನೀವು ಸ್ಟ್ರೆಂತ್ ಆದರೆ ನೀವು ಸ್ಟ್ರೆಂತ್ ಆದಾಗೆ, ಕರೆಕ್ಟ್? ಅಕ್ಕಪಕ್ಕ ಅವ್ರವ್ರ ಸೆಲ್ಫ್ ಸ್ಟ್ರೆಂತ್ ಆದರೆ ನೀವೊಂದು ಗ್ರೂಪ್ ನೋಡಿ, ಓಕೆ, ಸೆಲ್ಫ್ ಸ್ಟ್ರೆಂತ್ ಆಗೋರು ಒಂದು 100 ಜನ ಇದ್ದಾರೆ, ಓವರಾಲ್ ಸ್ಟ್ರೆಂತ್ ಆಯಿತು. ಓವರಾಲ್ ಸ್ಟ್ರೆಂತ್ ಆದರೆ ಒಂದು ಸ್ಟೇಟ್ ಆದರೆ ಒಂದು ಕಂಟ್ರಿ. ಈ ನಿಟ್ಟಿನಲ್ಲಿ ಬಾಟಮ್ ಅಪ್ ಅಪ್ರೋಚ್ ಅಂತಾರೆ ಇದನ್ನು. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ ಡಿಸೈಡಿಂಗ್ ಫ್ಯಾಕ್ಟರಲ್ಲಿ. ಗ್ರ್ಯಾಂಟ್ ಇನ್ ಏಡ್ ಅಂತಂದರೆ ವರ್ಟಿಕಲ್ ಡೆವಲ್ಯೂಷನ್ ಆ್ಯಂಡ್ ಹಾರಿಜಾಂಟಲ್ ಡೆವಲ್ಯೂಷನ್ ಅಂತ. ವರ್ಟಿಕಲ್ ಆ್ಯಂಡ್ ಹಾರಿಜಾಂಟಲ್ ಡೆವಲ್ಯೂಷನ್. ವರ್ಟಿಕಲ್ ಡೆವಲ್ಯೂಷನ್ ಯಾವ ಥರ ಮಾಡ್ತಾರೆ ಅಂತಂದರೆ ಜಿಯೋಗ್ರಫಿಕಲ್ ಲೊಕೇಶನ್ ಮೂಲಕ ಮಾಡ್ತಾರೆ. ಅಂದರೆ ಈಗ ಜಮ್ಮು ಕಾಶ್ಮೀರ ಇಷ್ಟಿಗೆ, ಅದರಲ್ಲಿ ಸಪ್ರೇಟಿಗೆ ಲಡಾಖ್, ಮತ್ತು ಈಗ ಲಡಾಖಲ್ಲಿ ಪಾಪ್ಯುಲೇಷನ್ ಜಾಸ್ತಿ, ಅದರ ಬೆಟ್ಟ ಗುಡ್ಡಗಳು ಇದೆ. ಇದರಲ್ಲಿ ನಾರ್ಮಲಿಗೆ, ಬಟ್ ಹಿಮಾಲಯ ಪರ್ವತ ಇದೆ, ಅದಕ್ಕೋಸ್ಕರ ಜನ ಕಮ್ಮಿ ಇದ್ದಾರೆ. ಸೊ ಇಟ್ ಇಸ್ ಡಿಟರ್ಮೈನ್ಡ್, ಜಿಯೋಗ್ರಫಿಕಲ್ ಲೊಕೇಶನ್ ಡಿಟರ್ಮೈನ್ ಆಗುತ್ತೆ. ಅದು ವರ್ಟಿಕಲ್ ಡೆವಲ್ಯೂಷನ್. ಹಾರಿಜಾಂಟಲ್ ಡೆವಲ್ಯೂಷನ್ ಅಂದ್ರೇನು? ಈಗ ನಾನು ಹೇಳಿದೆಲ್ಲ, ಹರಿಯಾಣ GDP ಇಷ್ಟಿಗೆ, ಸೊ ಕರ್ನಾಟಕ GDP ಇಷ್ಟಿಗೆ. ಸೊ ವಾಟ್ ಈಗ ಮೈ ಟೇಕ್ ಅವೇ? ಈ ಆಯಿತು, ನಾನು 52% GDP ಕೊಟ್ಟಿದ್ದೇನೆ ಸೆಂಟರ್ಗೆ ಕರ್ನಾಟಕದಿಂದ ಅಂತ ರೆವಿನ್ಯೂ ಕೊಟ್ಟಿದ್ದೇನೆ ಅಂತ ಹೇಳ್ಕೊಳ್ಳಿ. ಹರಿಯಾಣ ಕೇವಲ 13% ಕೊಡ್ತು. ಹಾಗಾದರೆ 13% ಕೊಡಬೇಕಾ ಹರಿಯಾಣಗೆ? ವಾಟ್ ದೇ ರಿಸೀವ್ ಅಂತ ಅಲ್ಲ, ಇಟ್ಸ್ ಎ ಹೋಲ್ ಇಂಡಿಯಾ ಯೂನಿಯನ್ ಅಲ್ವಾಗೂ. ಸೊ ಆಯಿತು, ಸೆಂಟರೇ ಯಾಕೆ ಡಿಸೈಡ್ ಮಾಡಬೇಕು? ಸೆಂಟರೇ ಯಾಕೆ ಡಿಸೈಡ್ ಮಾಡ್ತಾರೆ ಅಂತಂದರೆ, ನಿಮಗೆ ಹೋಲ್ ಯೂನಿಯನಿಗೂ ಭಾರತ ಖಂಡ ಅಥವಾ ಒಂದು ಇಟ್ಸ್ ಎ ನ್ಯಾಷನಾಲಿಟಿ. ಸೊ ಡಿಸ್ಟ್ರಿಬ್ಯೂಷನ್ ಸರ್ಪ್ಲಸ್ ಇರೋದೆಲ್ಲ ಸೆಂಟ್ರಲ್ ಗೌರ್ಮೆಂಟಿಗೆ ಬರುತ್ತೆ. ನಿಮಗೆ ಗೊತ್ತು, ಸೆಂಟರ್ ಸ್ಟೇಟು ಮತ್ತು ಸ್ಟೇಟ್ ಲಿಸ್ಟು, ಕನ್ಕರೆಂಟ್ ಲಿಸ್ಟ್ ಅಂತೆಲ್ಲ ಇದೆ. ಅದರ ಮೇಲೆಯೂ ಕೂಡ ನಿರ್ಧಾರ ಆಗುತ್ತೆ. ಓಕೆ, ಈಗ ಸೆಂಟರ್ ಏನಿದೆ ಅದು ಯಾವ ಆರ್ಟಿಕಲ್ನಲ್ಲಿ ಬಜೆಟನ್ನು ಮಾಡ್ತದೆ? ಆರ್ಟಿಕಲ್ 112, ಇದು ಪ್ರಿಲಿಮ್ಸಲ್ಲಿ ಪಾಕ ಕ್ವಶನ್. ಆರ್ಟಿಕಲ್ 112 ಹೇಳಿ. ಆರ್ಟಿಕಲ್ 112 ಸೆಂಟರು. ಸ್ಟೇಟಲ್ಲಿ ಯಾವ ರೀತಿ? 202, ಆರ್ಟಿಕಲ್ 202, ಕರೆಕ್ಟ್?
ಹೀಗೆ ನೆನಪಿಟ್ಕೊಳ್ಳೋದು 111202. ಓಕೆ, ಇದು ಸ್ಟೇಟಲ್ಲಿಯೂ ಕೂಡ ಸ್ಟೇಟಲ್ಲಿಯೂ ಹೀಗೆ ಸರ್ ಅಂತಂದರೆ ಹೌದು, ಡಿಪೆಂಡ್ ಆನ್ ಡಿಸ್ಟ್ರಿಕ್ಟ್ಸು ಆ್ಯಂಡ್ ಹಾರಿಜಾಂಟಲ್ ಅಪ್ರೋಚ್, ಪಾಪ್ಯುಲೇಷನ್ನು, ರೆವಿನ್ಯೂ, ಆ ಥರ. ಈಗ ಯಾದಗಿರಿ ಜಿಲ್ಲೆ ಇದೆ, ಅಲ್ಲಿ ವನರಬಲ್ ಸಿಚುವೇಷನಿಗೆ, ಗುಲ್ಬರ್ಗ ವನರಬಲ್ ಸಿಚುವೇಷನಿಗೆ, ವೆನ್ ಆರ್ ಯು ಕಮ್ ಟು ದಿ ಉಡುಪಿ, ಆರ್ ಯು ಕಮ್ ಟು ದಿ ಮಂಗಳೂರು, ಆರ್ ಯು ಕಮ್ ಟು ದಿ ಬ್ಯಾಂಗ್ಳೂರು, ನಥಿಂಗ್ ಲೈಕ್ ಇವನ್ ಮೈಸೂರು ಟು. ಸೊ ಡಿಪೆಂಡ್ ಆನ್ ದ್ಯಾಟ್ ವರ್ಟಿಕಲ್ ಆ್ಯಂಡ್ ಹಾರಿಜಾಂಟಲ್ ಡೆಫಿನಿಷನ್ ಮಾಡ್ತಾರೆ. ಎಸ್, ಕಮಿಂಗ್ ಟು ದಿ ಪಾಯಿಂಟ್ ಆಫ್ ಆಬ್ಜೆಕ್ಟಿವ್, ಇದರಿಂದ ನಮಗೇನು ಸಿಕ್ಕು? ಗೌರ್ಮೆಂಟ್ ಬಜೆಟಿಂದ ನಮಗೇನು ಸಿಕ್ಕು? ಒಂದು ಪ್ರಾಸ್ಪಾರಿಟಿ ಸಿಕ್ಕು. ವಾಟ್ ಐ ಶುಡ್ ಡೂ ವಿದಿನ್ 5 years. ಎಲೆಕ್ಷನ್ 5 ವರ್ಷಕ್ಕೊಮ್ಮೆ ಆಗ್ತದೆ, ಒಂದು ಸರ್ಕಾರ. ಆ್ಯಂಡ್ ಫೈನಾನ್ಸ್ ಕಮಿಷನ್ 5 ವರ್ಷಕ್ಕೊಮ್ಮೆ ಆಗುತ್ತೆ, ಒಂದು ಸರ್ಕಾರ. ಆ್ಯಂಡ್ ರೆವಿನ್ಯೂ, ಇಷ್ಟು ರೆವಿನ್ಯೂ ಇದೆ ನಿಮ್ಮ ಹತ್ರ ಅಂತ ಏನು ಪ್ರತಿ ವರ್ಷ ಹಾಕಿ ಪ್ರತಿ ವರ್ಷ ಎಕ್ಸ್ಪೆಂಡಿಚರ್ ಕೊಡೋದು ಇದೆಯಲ್ಲ, ಅದು ಆಟವೇ ಅಲ್ಲ. ಈಗ ನಾನೇ ನನ್ನ ಹಾಬಿಗೆ ನಾನು ಸ್ವಲ್ಪ ಒಂದು 30% ಇಟ್ಟಿರ್ತೀನಿ, 20% ನನ್ನ ರೆಗ್ಯುಲರ್ ಖರ್ಚಿಗೆ, 10% ನನ್ನ ಫ್ಯೂಚರ್ ಟ್ರಾವೆಲಿಂಗಿಗೆ, ಆ್ಯಂಡ್ 10% ನನ್ನ ಸೇವಿಂಗಿಗೆ ಅಂತ ನಾನು ಐಡಿಯಾಲಜಿ ಮಾಡಿಕೊಂಡ್ರೆ ಮಾತ್ರ ನಾನು ಜೀವನ ಮಾಡಲಿಕ್ಕಾಗುತ್ತೆ. ಕರೆಕ್ಟ್? ಅದೇ ಥರ ಈಗೂ ಇಂಡಿಯಾ ಮೈಂಡ್ ಸೆಟ್ಟಲ್ಲಿ, ಕರೆಕ್ಟ್. ಬಟ್ ನಮ್ಮದೆಲ್ಲ ಒಂದು 1000 lakhs ಇರ್ತದೆ, ಇನ್ನು ಕ್ರೋಸ್ ಟುಗೆದರ್ ಇರ್ತದೆ, ಬಿಕಾಸ್ ದ್ಯಾಟ್ ಸರ್ಪ್ಲಸ್ ಆಫ್ ಎಕಾನಮಿ. ಈಗ ಈ ವರ್ಷ ಏನು 2025-26 ಬಜೆಟಿಗೂ ಇದು 43 lakhs crores, 43 lakhs crores ಬಜೆಟಿಗೂ. ಓಕೆ, ಟೋಟಲ್ ರೆವಿನ್ಯೂ ಇಷ್ಟಿಗೆ, ಸರಿನಾ? ಅದನ್ನು ನಾನು ನಿಮಗೆ ಮುಂದೆ ತಿಳಿಸ್ತೀನಿ. ಈಗ ಎಕನಾಮಿಕ್ ಗ್ರೋತ್ ಆಯಿತು, ರೀಡಿಸ್ಟ್ರಿಬ್ಯೂಷನ್ ಆಫ್ ದ ಸ್ಟೇಟ್ ಆ್ಯಂಡ್ ಪಾಲಿಸಿ ಆಯಿತು. ಅಂದರೆ ಈಗ ಮಣಿಪುರ್ಗೂ ನಾನು ಹಾಕ್ತೀನಿ. ನಾರ್ತ್ ಈಸ್ಟ್ ನಿಮಗೆ ಅವತ್ತು ಕ್ಲಾಸಲ್ಲಿ ಹೇಳಿದೆ, ಸೆಂಟರ್ 90% ಕಾಂಟ್ರಿಬ್ಯೂಷನನ್ನು ನಾರ್ತ್ ಈಸ್ಟಿಗೆ ಕೊಡ್ತಾರೆ, ಯೂನಿಯನ್ ಟೆರಿಟರಿಗೆ ಕೊಡ್ತಾರೆ. ಮತ್ತು ಅದರ್ಗಾನ್ ಸ್ಟೇಟ್ ಏನಿದೆ, ಕರ್ನಾಟಕ ಅಥವಾ ಮಹಾರಾಷ್ಟ್ರ, ಆ ಥರದವರಿಗೆ 40% ಕಾಂಟ್ರಿಬ್ಯೂಷನನ್ನು ಕೊಡ್ತಾರೆ. ಯಾಕೆ? ದರಿಗೆ ರೀಸನ್. ನೀವು ಯಾರಾದರೂ ಪಾವರ್ಟಿಯಲ್ಲಿ ಇದ್ದರೆ ಮಾತ್ರ ಎತ್ತುದು. ಕರೆಕ್ಟ್? ದೋಸ್ ಹೂ ಆರ್ ಇನ್ ಎ ರಿಚೆಸ್ಟ್ ಮೋಡ್ ಯು ಕೆನಾಟ್. ದಟ್ ಈಸ್ ಆಲ್ಸೋ ಎ ಒನ್ ಪ್ರಯಾರಿಟೈಸ್, ದಟ್ ಈಸ್ ಕಾಲ್ಡ್ ಆ್ಯಸ್ ಪ್ರಯಾರಿಟೈಸ್ ಲಿಂಕ್ಡ್ ಸರ್ವಿಸ್. ಗೊತ್ತಾಯ್ತಾ? ಈ ವರ್ಡ್ ನೆನಪಿಟ್ಕೊಳ್ಳಿ, ಹೇಳಿ. ಪ್ರಯಾರಿಟೈಸ್ಡ್ ಲಿಂಕ್ಡ್ ಸರ್ವಿಸ್. ಈಗ ನಾನು ಯಾವ ವರ್ಡನ್ನು ಹೇಳ್ತೀನಲ್ಲ, ಈ ಟಾಪಿಕ್ ಏನಿದೆಯಲ್ಲ ಜನರಲ್ ಸ್ಟಡೀಸ್ 3ಯಲ್ಲಿ, ಇದು ಒಂದು ಟಾಪಿಕ್ ಅಂತ ಅಡ್ರೆಸ್ ಮಾಡೋಕ್ಕೆ ಇಡೀ ಜನರಲ್ ಸ್ಟಡೀಸ್ 3, ಜನರಲ್ ಸ್ಟಡೀಸ್ 2ಗೆ ಈ ಪಾಯಿಂಟ್ಸನ್ನು ಹಾಕ್ಬೋದು. ದಿಸ್ ಈಸ್ ಎ ಸ್ಯಾಂಪಲ್ ಆಫ್ ಮಸಾಲ ಫಾರ್ ರೈಸ್. ಓಕೆ, ಆ ಥರ ಟ್ರೀಟ್ ಮಾಡಿ. ಇದನ್ನು ಎಕ್ಸಾಮಲ್ಲಿ ಕೇಳಿಗೂ ಹಾಗೆಯೇ. ಈಗ ರೀಸೆಂಟ್ಲಿ ದ 2025-26 ಬಜೆಟ್ ಪ್ರಯಾರಿಟೈಸ್ ಆನ್ ಅಗ್ರಿಕಲ್ಚರ್ ಬೇಸ್ಡ್ ಆನ್ ದಿಸ್ ಫೆನಾಮಿನಾ, ಗಿವ್ ಎ ನೋಟ್ ಆನ್ ದಿಸ್ ಅಂತಾರೆ. ಅಥವಾ ದ ಚೇರ್ಮನ್ ಆಫ್ ಅರವಿಂದ್ ಏನಿದ್ದಾರೆ, ಅವರ ರೆಕಮೆಂಡೇಷನ್ ಏನು ಅಂತ ಕೇಳ್ತಾರೆ. ಸೊ ಇಲ್ಲಿ ಕೇಳ್ತಕ್ಕಂಥ ಕ್ವಶನ್ನು ನಿಮಗೆ ಪಾಯಿಂಟ್ಸ್ ಆಗಿ ಯೂಸ್ ಆಗುತ್ತೆ. ದಟ್ಸ್ ವೈ ಯು ಹ್ಯಾವ್ ಟು ವೆರಿ ಕಾಷಸ್ ಇನ್ ಡಯಾಗ್ರಾಮ್ ಆ್ಯಂಡ್ ಇಲ್ಲಿ ನಾನು ತುಂಬ ಸಿಂಪ್ಲಿಫೈ ಮಾಡಿದ್ದೀನಿ ವಿತ್ ಆಲ್ ದ ಸ್ಕಿಮ್ಯಾಟಿಕ್ ಗ್ರಾಫ್ಸ್. ಸೊ ಅದರಿಂದ ನಿಮಗೇನಾಗುತ್ತೆ, ಆ ಗ್ರಾಫ್ನ ಡೈರೆಕ್ಟಾಗಿ ನೀವು ಯಾವುದೇ ಪೇಪರ್, ಯಾವುದೇ ಕಾನ್ಸೆಪ್ಟಿಗೆ ಹಾಕಬಹುದು. ದಿಸ್ ಇಸ್ ವಾಟ್ ಎಕ್ಸಾಂಪಲ್. ಈಗ ನೋಡಿ, ಇನ್ನು ಕಾಂಪೊನೆಂಟ್ ಆಫ್ ದ ಬಜೆಟ್ ಹೇಳಿದ್ದೀನಿ. ಬಜೆಟ್ ಹೇಳಿದ ತಕ್ಷಣ ಬಜೆಟ್ಟೇ ಹೇಳುವಾಗ ಹಾಗಂದರೆ ಏನು ಅಂತ ತಿಳ್ಕೊಬೇಕಾಗ್ತದೆ. ಈಗ ಕಾಂಪೊನೆಂಟ್ ಆಫ್ ದ ಬಜೆಟಲ್ಲಿ ರೆವಿನ್ಯೂ ಬಜೆಟ್ ಮತ್ತು ಕ್ಯಾಪಿಟಲ್ ಬಜೆಟ್ ಅಂತ 2 ಅಂಶ ಇರ್ತದೆ. ರೆವಿನ್ಯೂ ಬಜೆಟ್ ಅಂದ್ರೇನು? ಡೇ ಟು ಡೇ ಲೈಫ್ ಅದು. ಇವಾಗ ನನಗೆ ಐ ಹ್ಯಾವ್ ಟು ಹ್ಯಾವ್ ಎ ಮೀಲ್, ಐ ಹ್ಯಾವ್ ಟು ಡ್ರಿಂಕ್ ಕಾಫಿ ಆ್ಯಂಡ್ ಟೀ, ಅದೆಲ್ಲ ನನ್ನ ಎಸೆನ್ಷಿಯಲ್ ಕಮಾಡಿಟಿ, ಅದರಿಂದ ಬದುಕೋಕ್ಕಾಗ್ತದ? ದಟ್ ಈಸ್ ಎ ರೆವಿನ್ಯೂ ಬಜೆಟ್ಟು. ಅಂದರೆ ನಾನು ಇಲ್ಲಿ ಎಕ್ಸ್ಪೆಂಡಿಚರ್ ಮಾಡ್ತಾಯಿದ್ದೀನಿ ಅಂತ. ಅದೇ ಕ್ಯಾಪಿಟಲ್ ಬಜೆಟ್ ಅಂದರೆ ಏನು? ಇವಾಗ ಒನ್ ಟೈಮ್ ಪಾಲಿಸಿ. ಈಗ ನ್ಯಾಷನಲ್ ಹೈವೇ ಹಾಕ್ತೀರಿ ಯಾದಗಿರಿಲಿ, ಸರಿ? ನ್ಯಾಷನಲ್ ಹೈವೇ ಯಾದಗಿರಿಲಿ ಹಾಕಬೇಕು ಅನ್ನೋದು ಈ ವರ್ಷದ ಒಂದು ಪ್ರಯಾರಿಟಿ ನಂದು. ಆ್ಯಂಡ್ ಒಂದು ಸಲ ಹಾಕಿದ ತಕ್ಷಣ ನೀವು ರಿಮೂವ್ ಮಾಡ್ತೀರಾ? ನ್ಯಾಷನಲ್ ಹೈವೇನ ತುಂಡು ಮಾಡ್ತೀರಾ? ನಥಿಂಗ್ ಈಸ್ ಪಾಸಿಬಲ್. ಸೊ ಮೇಜರ್ ಡೆವಲಪ್ಮೆಂಟ್. ಒಂದು ಸಲ ನೀವು ಇನ್ವೆಸ್ಟ್ ಮಾಡ್ತೀರಾ, ರಿಟರ್ನ್ ಎಷ್ಟು ವರ್ಷ ತೊಗೋತೀರಾ? ಸೊ ಅದನ್ನು ಕ್ಯಾಪಿಟಲ್ ಅಂತಾರೆ. ಕ್ಯಾಪಿಟಲ್ ಅಂದರೆ ಒಂದು ಸಲ ನೀವು ಧನವನ್ನು ಕೊಡ್ತೀರಿ, ಅಂದರೆ ಹಣವನ್ನು ಕೊಡ್ತೀರಿ, ರಿಟರ್ನನ್ನು ಎಕ್ಸ್ಪೆಕ್ಟ್ ಮಾಡ್ತೀರಿ ಅನ್ನುವಂಥದ್ದು. ರೆವಿನ್ಯೂ ಅಂದರೆ ಇಟ್ಸ್ ಎ ಡೇ ಟು ಡೇ ಅಪರ್ಚುನಿಟಿ. ಈಗ ಇದರಲ್ಲಿ ಪಾರ್ಟ್ಸ್ ನೋಡಿ, ಒಂದು ರೆಸಿಪೆಂಟ್ಸ್ ಮತ್ತು ಎಕ್ಸ್ಪೆಂಡಿಚರ್. ರೆಸಿಪೆಂಟ್ ಅಂದರೆ ನೀರಿಗೆ, ಎಕ್ಸ್ಪೆಂಡಿಚರ್ ಅಂದರೆ ಖರ್ಚು. ಹೌದಾ? ಇದು ಗೊತ್ತಾಯ್ತು ನಿಮಗೆ. ಇನ್ನೇನಿಗೆ ಟ್ಯಾಕ್ಸ್ ರೆವಿನ್ಯೂ, ಅದರಲ್ಲಿ ನಿಮಗೆ ಟ್ಯಾಕ್ಸಲ್ಲಿ ಇನ್ಕಮ್ ಟ್ಯಾಕ್ಸ್ ಒಂದು, ಕಮರ್ಷಿಯಲ್ ಟ್ಯಾಕ್ಸ್ ಒಂದು, ಆ್ಯಂಡ್ ಗೂಡ್ಸ್ ಸರ್ವಿಸ್ ಟ್ಯಾಕ್ಸ್ ಒಂದು, ಮತ್ತು ಈಗ ಏರ್ಪೋರ್ಟಲ್ಲಿ ಕಸ್ಟಮ್ಸ್ ಟ್ಯಾಕ್ಸ್ ಒಂದು,
ಎಷ್ಟೊಂದು ಟ್ಯಾಕ್ಸ್ ಇದೆ, ವಿಚಿತ್ರವಾಗಿ ಅನ್ನಿಸ್ತದೆ. ಸೆಂಟರಲ್ಲಿ ಜಿ ಎಸ್ ಟಿ ಇದೆ, ನಮ್ಮಲ್ಲೂ ಜಿ ಎಸ್ ಟಿ ಇದೆ. ಯಾಕೆ ಒನ್ ನೇಷನ್ ಒನ್ ಜಿ ಎಸ್ ಟಿ ಆದಮೇಲೆ 50% ಮಾಡಿದ್ರು. ಈ ನಿಟ್ಟಿನಲ್ಲಿ ನೋಡಿದಾಗ ಕಾರ್ಪೊರೇಟ್ ಟ್ಯಾಕ್ಸ್ ಕೂಡ ಆ್ಯಡ್ ಮಾಡಿದ್ದಾರೆ. ಆಗುತ್ತೆ. ಕಾರ್ಪೊರೇಟ್ ಟ್ಯಾಕ್ಸ್ ಅಂದ್ರೇನು? ಈಗ ನನ್ನದೊಂದು ಕಂಪನಿ ಇದೆ ಆ್ಯಂಡ್ ನನ್ನ ಕಂಪನಿಯಲ್ಲಿ ಇಷ್ಟು ಜನ ಎಂಪ್ಲಾಯ್ಮೆಂಟ್ ಇದ್ದಾರೆ. ಸೊ ಐ ಹ್ಯಾವ್ ಟು ಡೀಲ್ ವೆರಿ ಸ್ಮೂತ್ ವೇ. ಆಗ ನನ್ನ ಕಂಪನಿ ಇದೆ, ಸೊ ನಾನು ಐ ಟಿ ಕಟ್ತೀನಿ ಆ್ಯಂಡ್ ಸೆಲ್ಫ್ ಕಂಪನಿಯ ಐ ಟಿ ಅಥವಾ ನನ್ನ ಐ ಟಿ ಕಮರ್ಷಿಯಲ್ ಟ್ಯಾಕ್ಸ್ ಕಟ್ತೀನಿ, ಅದು ಕಂಪನಿಯ ಕಮರ್ಷಿಯಲ್ ಟ್ಯಾಕ್ಸ್ ಕಟ್ತೀನಿ ಆ್ಯಂಡ್ ಕಾರ್ಪೊರೇಟ್ ಟ್ಯಾಕ್ಸ್ ಕಟ್ತೀನಿ, ಪ್ರೊಫೆಷನಲ್ ಟ್ಯಾಕ್ಸ್ ಕಟ್ತೀನಿ. ಸೊ ದಿಸ್ ಈಸ್ ಎನ್ ಇಂಡಿಯಾ. ದ ಟ್ಯಾಕ್ಸ್ ಬರ್ಡನ್ ಲೆಸ್ ಆಗಬೇಕು ಅಂತ ಈಗ ಪ್ರಯತ್ನ ಮಾಡ್ತಾ ಇದ್ದಾರೆ ಕಮಿಷನಲ್ಲಿ. ಈಗ ನೋಡಿ, ಎಕ್ಸ್ಪೆಂಡಿಚರ್ ಯಾವ್ಯಾವುದಕ್ಕೆ ಹೋಗುತ್ತೆ? ಒಂದು ಕ್ಯಾಲರೀಸ್, ಇನ್ನೊಂದು ಸಬ್ಸಿಡರೀಸ್. ಆ ಸಬ್ಸಿಡರಿ ಅಂದರೆ ಅಗ್ರಿಕಲ್ಚರಲ್ಲಿ ನಿಮಗೆ ಕೊಡಬೇಕು, ರೈತರಿಗೆ ಕೊಡಬೇಕು, ಆ ಥರ. ಇನ್ನೊಂದು ಪೆನ್ಷನ್, ಕರೆಕ್ಟ್. ಅಂದರೆ ಈಗ ಒಂದು ಸಲ ಖರ್ಚಾದ್ರೆ ಮುಗೀತದು. ನಥಿಂಗ್ ಈಗ ಇಂಪಾಸಿಬಲ್ ಟು ಬೈ. ಈಗ ನಿಮಗೊಂದು 50 ರೂಪಾಯಿ ಸ್ಯಾಲ್ರಿ ಅಂತಂದರೆ 50 ರೂಪಾಯಿ ನಾವು ಕೊಟ್ಟರೆ ಮುಗೀತದು. ಐ ಹ್ಯಾವ್ ನೋ ಚಾಯ್ಸ್ ಟು ರಿಗೇನ್ ಇಟ್. ಸೊ ಇಂಟ್ರೆಸ್ಟ್ ಪೇಮೆಂಟ್, ಹೌದಾ? ಅದೇ ಇವೆಲ್ಲ ಏನು ರೆವೆನ್ಯೂ ವಾಪಸ್ ನಿಮಗೆ ನೀವೇ ಅದನ್ನು ಕಟ್ಟುವಂಥದ್ದು. ರೆಸಿಪೆಂಟ್ ಅಂದರೆ ನೀವು ಕಟ್ಟುವಂಥದ್ದು, ಕರೆಕ್ಟಾ? ನೆಕ್ಸ್ಟ್ ನೋಡಿ, ಇದರಲ್ಲಿ ನಾನ್ ಟ್ಯಾಕ್ಸ್ ರೆವೆನ್ಯೂ ಅಂತ ಒಂದಿದೆ. ಏನು ನಾನ್ ಟ್ಯಾಕ್ಸ್ ರೆವೆನ್ಯೂ? ಇವಾಗ ಕಂಪನಿಯನ್ನೇ ಲೆಕ್ಕ ಹಾಕಿ ಅಥವಾ ಒಂದು ಇನ್ಸ್ಟಿಟ್ಯೂಷನ್ ಲೆಕ್ಕ ಹಾಕಿ, ನಾನು ಮತ್ತು ಇನ್ನೊಬ್ಬರು ಪಾರ್ಟ್ನರ್ ಇರ್ತಾರೆ. ಸೊ ನಾವಿಬ್ಬರು ಐ ಟಿ ಕಟ್ತೀವಿ ಒಂದೇ ಟೈಮ್, ಜಿ ಎಸ್ ಟಿ ಕಟ್ತೀವಿ ಒಂದೇ ಟೈಮ್. ಅದಾದಮೇಲೆ ನನಗೆ ಸೆಲ್ಫಿಗೆ ದುಡ್ಡು ಬರ್ತದಲ್ಲ ನಮ್ಮ ಅಕೌಂಟಿಗೆ, ನಾನು ಕೂಡ ಐ ಟಿ ಕಟ್ಟಬೇಕಾಗಿಲ್ಲ. ಯಾಕೆ? ಒನ್ ಟೈಮ್ ಐ ಟಿ ಕಟ್ಟಿರ್ತೀನಿ. ಅಂದರೆ ಐ ಟಿ ಡಿಡಕ್ಟೆಡ್ ಕೋರ್ಸ್, ಕರೆಕ್ಟ್. ನನ್ನ ಹತ್ರ ಬರೋಕ್ಕೂ ಮುಂಚೆನೇ ಕಟ್ಟಿಟ್ಟಿರ್ಬಿಡ್ತೀವಿ. ಸೊ ಆ ಥರದ ಒಂದು ನಾನ್ ಟ್ಯಾಕ್ಸ್ ರೆವೆನ್ಯೂ ಅಂತ ಬರ್ತದೆ. ಈಗ ಗೊತ್ತಾಯಿತು. ನೆಕ್ಸ್ಟ್ ನೋಡಿ, ಕ್ಯಾಪಿಟಲಲ್ಲಿ ನಿಮಗೆ ಇನ್ಫ್ರಾಸ್ಟ್ರಕ್ಚರು ಆ್ಯಂಡ್ ಅಸೆಟ್ಟು, ಈಗ ನ್ಯಾಷನಲ್ ಹೈವೇ ಅದೆಲ್ಲ ಹೇಳಿದೆಲ್ಲ ಆ ಥರ. ಈಗ ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನು? ಬಜೆಟಿಂಗ್ ಪ್ರಿನ್ಸಿಪಲ್ ಯಾವ ಥರ ಮಾಡ್ತಾರೆ ಅನ್ನುವಂಥದ್ದು ಬೇಕು. ಬಜೆಟಿಂಗ್ ಪ್ರಿನ್ಸಿಪಲ್ ಆ್ಯನ್ಯುವಾಲಿಟಿ 1 ಇಯರ್ಗೆ ಮಾಡ್ತಾರೆ, ಗೊತ್ತಾಯಿತು. ಯೂನಿವರ್ಸಾಲಿಟಿ, ಎಲ್ಲ ರಾಜ್ಯಗಳ ಒಕ್ಕೂಟ ಹೇಗಿದೆ ಅಂತ ಸ್ಟಡಿ ಮಾಡಿ ಮಾಡ್ತಾರೆ. ನೆಕ್ಸ್ಟ್ ಬ್ಯಾಲೆನ್ಸ್, ಅಂದರೆ ಹಳೆ ವರ್ಷದ ಬಜೆಟಲ್ಲಿ ನನಗೆ ಎಷ್ಟಾದರೂ ಉಳಿದಿತ್ತಾ, ಹೊಸ ವರ್ಷದ ಬಜೆಟ್ಟಿಗೆ ಹಾಕ್ಬೋದಾ ಅಂತ ಸ್ಟಡಿ ಮಾಡ್ತಾರೆ. ಅಕೌಂಟಬಿಲಿಟಿ, ಅಂದರೆ ಇಟ್ ಶುಡ್ ಬಿ ಟ್ರಾನ್ಸ್ಪರೆಂಟ್. ಸುಮ್ಮನೆ ನಾನು 60 ಕೋಟಿ ಕೊಟ್ಟೆ ಆ್ಯಂಡ್ 60 ಕೋಟಿಯಲ್ಲಿ 20 ಕೋಟಿ ನಂದೆ ಅಂತ ಹೇಳೋಕ್ಕಾಗಲ್ಲ. ಆ್ಯಂಡ್ ಫ್ಲೆಕ್ಸಿಬಿಲಿಟಿ, ಸಪೋಸ್ ಈಗ ಒಂದು ನೀರಿತ್ತು ಪ್ರಾಜೆಕ್ಟಿಗೆ, ಆ ಪ್ರಾಜೆಕ್ಟಿನ ನೀರು 20 ಕೋಟಿ, ಆದರೆ ನಾನು 10 ಕೋಟಿಯಲ್ಲಿ ಅದನ್ನು ಚೆನ್ನಾಗೇ ಮಾಡಿದೆ, ರಿಮೈನಿಂಗ್ ಉಳಿದಿತ್ತು, ದಟ್ಸ್ ಎ ಗುಡ್, ಹೌದಾ? ಆ ಥರ ಎಲ್ಲೂ ಆಗಲ್ಲ ಇಂಡಿಯಾದಲ್ಲಿ, ಉಳಿಯೋದಿಲ್ಲ. ಒಂದು ಸಲ ಬಜೆಟ್ 60 ಕೋಟಿ ಹಾಕಿದ್ರೆ ಮುಗೀತು, ಕರೆಕ್ಟ್. ಇದುವರೆಗೂ ಆ ಥರ ಎಕ್ಸಾಂಪಲ್ ನೋಡಿದ್ದೀರಾ? ಇಲ್ಲ. ಆ್ಯಂಡ್ ಟ್ರಾನ್ಸ್ಪರೆನ್ಸಿ, ಸ್ಪೆಸಿಫಿಕೇಷನ್ ಆ್ಯಂಡ್ ಯೂನಿಟಿ, ಇದ್ರ ಬಗ್ಗೆ ನೀವು ಡೈರೆಕ್ಟಾಗಿ ಗೌರ್ಮೆಂಟ್ ಬಜೆಟಿಂಗ್ ಅಂತ ಬಂದಾಗ ಬರಿಬೋದು, ಹೌದಾ? ಆಬ್ಜೆಕ್ಟಿವ್ ಅಥವಾ ಕಾಂಪೊನೆಂಟ್ಸ್ ಅಂತ ಬರಿಬೋದು. ಪ್ರಿನ್ಸಿಪಲ್ ಆಫ್ ಬಜೆಟಿಂಗ್ ಅಂತಲೂ ಬರಿಬೋದು. ಆ್ಯಂಡ್ ಈಗ 2025-2026 ಒಂದು ಥೀಮು, ಬಜೆಟ್ ಅಂದರೆ ಒಂದು ಥೀಮು, ಓಕೆ? ಈ ವರ್ಷ ನಿಮಗೆ ವೆಲ್ಫೇರ್ ಡ್ರೈವನ್ ಎಕ್ಸ್ಪೆಂಡಿಚರ್ ಥ್ರೂ ಸಬ್ಕಾ ವಿಕಾಸ್ ಅಂತ ಒಂದು ಥೀಮ್ ಮೇಲೆ ಮಾಡಿದ್ದಾರೆ. ಆ ಸಬ್ಕಾ ವಿಕಾಸ್ ಅಂದ್ರೇನು? ಜ್ಞಾನ್ ಅಂತ. ಜ್ಞಾನ್ ಅಂದ್ರೇನು? ಗರೀಬ್ ಅಂದರೆ ಪೂರೆಸ್ಟ್ ಅವ್ರಿಗೆ ಇದು ಮಾಡಬೇಕು. ವೈ ಯೂತ್ ಅಂದರೆ GY, ಆಯಿತಾ? ಇನ್ನು ನಿಮಗೆ ಅನ್ನದಾತ ಅಂದರೆ ಫುಡ್ ಆ್ಯಂಡ್ ಸೆಕ್ಯೂರಿಟಿ, ಮತ್ತು ನಾರಿ ಶಕ್ತಿ, ಸೊ ವುಮೆನ್ ಆ್ಯಂಡ್ ವೆಲ್ಫೇರಿಸಮ್. ಈ ಒಂದು ಕಾನ್ಸೆಪ್ಟ್ ಏನಿಗೆ ಇದು ಮೋಸ್ಟ್ ಇಂಪಾರ್ಟೆಂಟ್. ಯಾಕೆ ಅಂದರೆ ಯೂಶ್ವಲಿ UPSC ಜನರಲ್ ಸ್ಟಡೀಸ್ 3, ಜನರಲ್ ಸ್ಟಡೀಸ್ 2 ಅಲ್ಲಿ ಯಾವ ಕಾಂಪೊನೆಂಟ್ ಮೇಲೆ ಅಡ್ರೆಸ್ ಮಾಡಿದ್ದಾರೆ ಅದು ಕ್ವಶನ್ ಗ್ಯಾರಂಟಿ. ಸೊ ಈ 4 ಕ್ವಶನ್ ಏನಿದೆ ಪೂರ್, ಈಗೇನು ಬರ್ತದೆ? GS 1 ಬರ್ತದೆ, 100% ಕ್ವಶನ್. ಯೂತು GS 2 or 3 ಬರ್ಬೋದು, ಆ್ಯಂಡ್ ಅನ್ನದಾತ GS 2 ಅಲ್ಲಿ ಬರ್ಬೋದು. ನಾರಿ GS 1 ಬಂದರೂ GS 2, 3 ನೋಡಿದ್ದೀವಿ. ಸೊ ಈ UPSCಯಲ್ಲಿ 20 ಕ್ವಶನಲ್ಲಿ ಡೈನಾಮಿಕ್ ಕ್ವಶನ್ ಅಂತ ಏನು ಹೇಳ್ತಾರಲ್ಲ, ಸಡನ್ನಾಗಿ ಕೇಳಬೇಕು ಸರ್ ಅಂತ, ಅದು ಸಡನ್ನಾಗಿ ಕೇಳೋದಲ್ಲ, ಇಲ್ಲಿರೋಗೆ ಕೇಳೋದು. ಸೊ ಯು ಹ್ಯಾವ್ ಟು ಥಿಂಕ್. ಈ 4 ಕ್ವಶನ್ ಗ್ಯಾರಂಟಿ GS 1, 2, 3 ಅಲ್ಲಿ ಅಂತ ನಿರ್ಧಾರ ಮಾಡಿಕೊಳ್ಬೇಕಾಗ್ತದೆ. ನೆಕ್ಸ್ಟ್, ಸೊ ಈಗಿನ ಈಗಾಗಿ ನೆನಪಿಟ್ಕೊಳ್ಳೋಗೇನು? ಜ್ಞಾನ, ಜ್ಞಾನಿ ಜ್ಞಾನ ಅಂತ, ಓಕೆ? ನೆಕ್ಸ್ಟ್ ನೋಡಿ, ಇಂಜಿನ್ಸ್ ಆಫ್ ಡೆವಲಪ್ಮೆಂಟ್ ಅಂತ. ಅಂದರೆ ಈ ಒಂದು ಬಜೆಟ್ ಯಾವ ಅಂಶದ ಕಡೆ ಹೋಗಿದೆ, ಟಾಪಿಕ್ ಯಾವ್ಯಾವ ಕಡೆ ಹೋಗಿದೆ? ಅಗ್ರಿಕಲ್ಚರ್ ಆ್ಯಂಡ್ ಮೀಡಿಯಮ್ ಆ್ಯಂಡ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮತ್ತು ಇನ್ವೆಸ್ಟ್ಮೆಂಟ್ ಕಡೆ ಹೋಗಿದೆ.
ಎಕ್ಸ್ಪೋರ್ಟ್ ಕಡೆ ಹೋಗಿದೆ ಅಂತ. ಈಗ ಅಗ್ರಿಕಲ್ಚರ್ ಈಗ ಪ್ರೈಮರಿ ಸೆಕ್ಟರ್, MSME ಈಗ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್, ಜೊತೆಗೆ ಸೆಕೆಂಡರಿ ಸೆಕ್ಟರ್, ಆ್ಯಂಡ್ ಇನ್ನು ಎಕ್ಸ್ಪೋರ್ಟ್ ಈಗ ಟರ್ಷರಿ ಸೆಕ್ಟರ್, ಹೌದಾ? ಸೊ ಈಗೆಲ್ಲ ನೋಡ್ತಾ ಇದ್ದರೆ ಈಕ್ವಿಟೋರಿಯನ್ ಈಗ ಜೊತೆಗೆ ಫ್ಯೂಯಲ್ ರಿಫಾರ್ಮ್ ಮಾಡಬೇಕಂತ ಇದ್ದೀವಿ. ಯಾಕೆ ನಿಮಗೆ ಗೊತ್ತಿದೆ, ಈಗ ಗ್ಯಾಸ್ದು ಪ್ರಾಬ್ಲಮ್ ಆಯಿತು ಅದೆಲ್ಲ. ಆ್ಯಂಡ್ ಇ ವಿ ಟೆಕ್ನಾಲಜಿ ಸ್ವಲ್ಪ ಯಾರೂ ಕೂಡ ಇಂಟ್ರೆಸ್ಟ್ ತೊಗೋತಾ ಇಲ್ಲ ಇ ವಿ ಬೈಕ್ಸ್ನ ತೊಗೊಳ್ಲಿಕ್ಕೆ. ಸೊ ಅದು ಕೂಡ ಒಂದು ಎಕ್ಸಾಂಪಲ್. ನೆಕ್ಸ್ಟ್ ನೋಡಿ, ದ ಡೆಸಿಗ್ನೇಷನ್ ಆಫ್ ವಿಕಸಿತ್ ಭಾರತ್. ವಿಕಸಿತ್ ಭಾರತ್ ಆಗಬೇಕು ಅಂದರೆ ಸಬ್ಕಾ ವಿಕಾಸ್ ಬೇಕು. ಈ ವರ್ಡ್ ಏನು ಅಲ್ಲಿ ಕೊಟ್ಟಿದ್ದಾರೆ ಬಜೆಟಲ್ಲಿ, ವಿಕಸಿತ್ ಭಾರತ್, ಸಬ್ಕಾ ವಿಕಾಸ್, ಇದನ್ನು ಎಷ್ಟು ಸಲ ಬೇಕಾದರೂ ಬರೀರಿ, ಅಥೆಂಟಿಸಿಟಿ ಇರ್ತದೆ. ಯೂಶ್ವಲಿ ಟಾಪರ್ಸ್ ಆಗಬೇಕು ಅಂತಂದರೆ ಈ ಥರ ವರ್ಡ್ಸ್ನ ಬರೆದು ಹಾಕ್ತಾರೆ. ಈಗ ಒನ್ ನೇಷನ್ ಒನ್ ವರ್ಲ್ಡ್ ಅದು ಯಾವತ್ತೂ ಒಂದು ದಿವಸ ಥೀಮ್ ಆಗಿತ್ತು, ಅದಕ್ಕೆ ನಿಮಗೆ ಸಿಕ್ಕು. ಸೊ ವಿಕಸಿತ್ ಭಾರತ್, ಈ ಸಬ್ಕಾ ಪ್ರಯಾಸ್ ಅಂತ ಒಂದಿತ್ತು, ಅದು ಕೂಡ ಹೀಗೆ ಆಗಿತ್ತು. ಸೊ ಯು ಥಿಂಕ್ ಟ್ವೈಸ್ ವೆನ್ ಯು ಆರ್ ರೈಟ್. ಈ ಥರ ವರ್ಡ್ನ ಮಿಕ್ಸ್ ಮಾಡಬೇಡಿ, ಇಲ್ಲಿರೋ ಯಾವ ವರ್ಡು ಕೂಡ ಮಿಕ್ಸ್ ಮಾಡಬೇಡಿ. ಇಟ್ ಈಸ್ ಎ ಸಬ್ಸ್ಟಿಟ್ಯೂಟ್ ಫಾರ್ ಯುವರ್ ಆನ್ಸರ್. ನೆಕ್ಸ್ಟ್ ನೋಡಿ, ದಿಸ್ ಈಸ್ ಅಗ್ರಿಕಲ್ಚರ್, MSME, ಎಕಾನಮಿ, ಇನ್ವೆಸ್ಟ್ಮೆಂಟ್ ಮೇಲೆ ಯಾವ ಥರ ಮಾಡಿದ್ದಾರೆ ಅಂತ ಕೊಟ್ಟಿದ್ದೇನೆ. ಡೈರೆಕ್ಟ್ಲಿ ಇನ್ನೇನು ಈಗವಾಗದೆತ್ತು ಕುದ್ದು ಉದ್ದೆಲ್ಲ ಇಲ್ಲ, ಡೈರೆಕ್ಟ್ ಗ್ರಾಫಲ್ಲಿ ಕೊಟ್ಟಿದ್ದೇನೆ. ಅದು ಹೇಗೆ ಅಂದರೆ ಏನು ಮಾಡಬೇಕು, ಈಗ ಕ್ವಶನ್ ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ. ಅಗ್ರಿಕಲ್ಚರಲ್ಲಿ ಕ್ವಶನ್ ಇರ್ತದೆ, ಯಾವುದ್ರಲ್ಲಿ ಕೊಡ್ತಾನೆ ಸರ್ ನೋಡಿ, PM ಧನ್ ಧ್ಯಾನ್ ಕೃಷಿ ಯೋಜನಾ ಒಂದು ಸ್ಕೀಮ್ ಮೇಲೆ ಈ ಸಲ ಕ್ವಶನ್ ಇದೆ, GS3 ಅಗ್ರಿಕಲ್ಚರ್ ಇದೇ ಕ್ವಶನ್. ಪ್ರಧಾನ ಮಂತ್ರಿ ಧನ್ ಧ್ಯಾನ ಕೃಷಿ ಯೋಜನಾ ಅಂದರೆ 100 ಡಿಸ್ಟ್ರಿಕ್ಟಿಗೆ ಪಲ್ಸ್ ಮಿಷನ್ ಅಂತ ಒಂದು ಕ್ವಶನ್ ಬರ್ಬೋದು. ಅದಾದಮೇಲೆ ಕಾಟನ್ ಇಂಡಸ್ಟ್ರಿ ಬಗ್ಗೆ ಬರ್ಬೋದು. ಕಾಟನ್ ಅಂದರೆ ಹತ್ತಿ, ಯಾದಗಿರಿನ ಹತ್ತಿ ಬೆಳೀತಿರಲ್ಲ, ಸೊ ಅದ್ರ ಬಗ್ಗೆ ಬರಿಬೋದು. ಈ 3 ಕ್ವಶನ್ ಪ್ರೆಡಿಕ್ಟ್ ಮಾಡ್ಬೋದು ನೀವು ಆರಾಮ್ಸೆ. ಇನ್ನು ಅದನ್ನು ಹೇಗೆ, ಕಾಟನ್ನಿಗೂ ಸೀಸನ್ ಅದು ಕರೆಕ್ಟ್. ಸೊ ಸೀಸನ್ ಅಂತ ಬಂದಾಗ ನಾವು ಯಾರನ್ನ ನೋಡ್ತೀವಿ, MSPಗಳನ್ನ ನೋಡ್ತೀವಿ, ಸಬ್ಸಿಡರಿ ನೋಡ್ತೀವಿ, PDS ನೋಡ್ತೀವಿ. ಇನ್ನು ಪಲ್ಸ್ ಮಿಷನ್ ಅಂತ ಬಂದಾಗ ರೆವಲ್ಯೂಷನ್ ನೋಡ್ತೀವಿ, ಕರೆಕ್ಟ್, ಅಗ್ರಿಕಲ್ಚರ್ ರೆವಲ್ಯೂಷನ್. ಹಾಗೆ ನೀವು ಪ್ರಧಾನ ಮಂತ್ರಿ ಧನ್ ಧ್ಯಾನ್ ಕೃಷಿ ಯೋಜನಾ ಅಂತ ಬಂದಾಗ ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಹೋಗ್ತೀರಿ. ಸೊ ದಿಸ್ ಈಸ್ ವೈ ಯು ಹ್ಯಾವ್ ಟು ಫಿಕ್ಸ್ ದ ಟಾಪಿಕ್. ನೆಕ್ಸ್ಟ್ ನೋಡಿ, ಕ್ರೆಡಿಟ್ MSME, ನ್ಯಾಷನಲ್ ಮ್ಯಾನುಫ್ಯಾಕ್ಚರಿಂಗ್ ಮಿಷನ್, ಸ್ಟಾರ್ಟಪ್ ಇಂಡಿಯಾ, ಸ್ಕಿಲ್ ಇಂಡಿಯಾ ಎಲ್ಲ ನೋಡಿದ್ದೀರಿ, ಮೇಕ್ ಇನ್ ಇಂಡಿಯಾ ನೋಡಿದ್ದೀರಿ. ಅದೇ ಥರ ನ್ಯಾಷನಲ್ ಮ್ಯಾನುಫ್ಯಾಕ್ಚರಿಂಗ್ ಮಿಷನ್ ಅಂತ ಇದು ಒಂದು ಕ್ವಶನ್ ಇನ್ ಇನ್ಫ್ರಾಸ್ಟ್ರಕ್ಚರು, ಹೌದಾ? MSME ಸೆಕ್ಟರ್, ಎಕನಾಮಿಕ್ಸು, ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಎಕನಾಮಿಕ್ಸ್ ಮೋಡಲ್ಲಿ. ಇವಾಗ GS3ಯಲ್ಲಿ 100 ಕ್ವಶನ್ ಪ್ಲಸ್ ಇತ್ತಲ್ಲ, 100 ಕ್ವಶನ್ GS ಎಕನಾಮಿಕ್ಸ್ ಮಾಡಿದ್ರಲ್ಲ, ಆ ವಿಂಗಲ್ಲಿ ಈಗೂ ಬರ್ಬೋದು ಆ ಥರ. ಆಮೇಲೆ ಎಕಾನಮಿ, PPP ಪುಷ್. ಈಗ PPPಯಿಂದ HAMಗೆ ಹೋಗಿದೆ, ಹೈಬ್ರಿಡ್ ಆ್ಯನ್ಯುಯಿಟಿ ಮಾಡೆಲ್ ಅಂತ. ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಪಿಂದ ಹೈಬ್ರಿಡ್ ಆ್ಯನ್ಯುಯಿಟಿ ಮಾಡೆಲ್ಗೆ ಹೋಗಿದ್ದಾರೆ. ಅಂದರೆ PPPಯಲ್ಲಿ ಏನಾಗ್ತಾಯಿತ್ತು, ನಾನು ಗೌರ್ಮೆಂಟ್, ನೀವು ಮ್ಯಾನೇಜ್ಮೆಂಟ್ ಅಥವಾ ಪ್ರೈವೇಟ್. ಸೊ ಮ್ಯಾನೇಜ್ಮೆಂಟ್ ನೀವು ನೋಡ್ಕೊಳ್ಳಿ, ಅಡ್ಮಿನಿಸ್ಟ್ರೇಷನ್ ನಾನು ನೋಡ್ಕೊತೀನಿ ಅಂತ ಇರಲಿಲ್ಲ, ಎಲ್ಲವನ್ನು ನೀವು ನೋಡ್ಕೊಳ್ಳಿ ಅಂತಿತ್ತು. ಇದರಿಂದ ಲೆಸ್ ಬರ್ಡನ್, ದ್ಯಾಟ್ ಗೌರ್ಮೆಂಟ್ ಇಸ್ ದ ಬೆಸ್ಟ್, ದ್ಯಾಟ್ ಗವರ್ನ್ಸ್ ದ ಲೀಸ್ಟ್ ಥ್ರೂ ಲಿಬರಲೈಸೇಷನ್, ದಿಸ್ ಇಸ್ ದ ಪ್ರಿನ್ಸಿಪಲ್. ಬಟ್ ಇದರಿಂದ ಏನಾಗ್ತಿತ್ತು, ಮೊನೋಪೋಲಿ ಆಗ್ತಿತ್ತು, ಬಂದವರೇ ಟೆಂಡರ್ ಆಗ್ತಾಯಿದ್ರು. ಅದಕ್ಕೇನು ಮಾಡಿದ್ದಾರೆ, ಹೈಬ್ರಿಡ್ ಆ್ಯನ್ಯುಯಿಟಿ ಮಾಡೆಲ್ ಅಂತ ಕರೀತಾರೆ, HAM ಅಂತ. ಅಂದರೆ ಏನು, ಹೈಬ್ರಿಡ್ ಅಂದ್ರೇನು, ನಾನು ಅಡ್ಮಿನಿಸ್ಟ್ರೇಷನ್ ಥ್ರೂ ಗೌರ್ಮೆಂಟ್, ನೀವು ಮ್ಯಾನೇಜ್ಮೆಂಟ್ ಥ್ರೂ ಪ್ರೈವೇಟ್. ಸೊ ನೀವು ಮ್ಯಾನೇಜ್ಮೆಂಟ್ ನೋಡ್ಕೊಳ್ಳಿ, ನಾನು ಅಡ್ಮಿನಿಸ್ಟ್ರೇಷನ್ ನೋಡ್ಕೋತೀನಿ, ಶೇರ್ ಇನ್ ಬಿಟ್ವೀನ್ ಆಗುತ್ತೆ. ಆ್ಯಂಡ್ ಅದು 1 ಇಯರ್ಗೆ ಮತ್ತೆ ರೀಸೈಕಲ್ ಮಾಡಬೇಕು. ಇದರಿಂದ ಕರಪ್ಷನ್ ನಿಂತು, ದಟ್ಸ್ ಎ ಬಿಗ್ಗೆಸ್ಟ್ ಬೂನ್. ಅದು ಈ ಒಂದು HAM ಅಂತ ಏನು ಹೇಳಿದೆಲ್ಲ ವರ್ಡು, ನೀವು ರೈಟ್ ಇಟ್ ಟ್ವೈಸ್ ಇನ್ ಎಕನಾಮಿಕ್ ಪ್ರಾಸ್ಪಾರಿಟಿ, ಇನ್ಫ್ರಾಸ್ಟ್ರಕ್ಚರ್ ಪ್ರಾಸ್ಪಾರಿಟಿ. ಹಾಗೆ ಆಮೇಲಿಂದ ಭಾರತ್ ಟ್ರೇಡ್ ನೆಟ್ ಎಕ್ಸ್ಪೋರ್ಟು ಅದೆಲ್ಲ ನಿಮಗೆ ಈಸಿ ಇರುತ್ತೆ, ಏನು ಟೆನ್ಷನ್ ಇಲ್ಲ. ಯೂಸ್ ದ GS3 ನೋಟ್ಸ್, ದಟ್ ವಿಲ್ ಬಿ ಈಸಿ. ನೆಕ್ಸ್ಟ್ ನೋಡಿ, ಈ ರಿಫಾರ್ಮ್ ಆಫ್ ಫ್ಯೂಯಲ್ಸ್. ಈಗ ನೋಡಿ, ಈ 3 ವಿಚಾರ ಇದೆ. ಒಂದು ರೆಗ್ಯುಲೇಟರಿ ವಿಚಾರ, ಇನ್ನೊಂದು ಫೈನಾನ್ಸ್, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟಿನ ವಿಚಾರ, ಇನ್ನೊಂದು ಟ್ಯಾಕ್ಸೇಷನ್ನಿನ ವಿಚಾರ. ಟ್ಯಾಕ್ಸೇಷನಲ್ಲಿ ಏನಂತೆ, ಫಸ್ಟ್ ಸ್ಕ್ರೂಟನೈಸ್ ಲೇಟರ್ ಅಪ್ರೋಚ್. ಈ ವರ್ಡ್ ಏನಿದೆಯಲ್ಲ, ಇದು ಎಕ್ಸ್ಪೆಂಡಿಚರ್ ಆಫ್ ಬಜೆಟ್ಟಿಂದಲೇ ಬಂದಿರೋ ವರ್ಡು.
ಸೊ ನಿರ್ಮಲಾ ಸೀತಾರಾಮನ್ ಫೈನಾನ್ಸ್ ಮಿನಿಸ್ಟ್ರಿಯಿಂದಲೇ ಬಂದಿರೋ ವರ್ಡ್ ಆಗಿರೋದ್ರಿಂದ ಇದನ್ನು ನೀವು ಡೈರೆಕ್ಟಾಗಿ ಎಕ್ಸಾಮಲ್ಲಿ ಯೂಸ್ ಮಾಡ್ಬೋದು. ಅಥೆಂಟಿಸಿಟಿ ಇದೆ. ಸೊ ಟ್ರಸ್ಟ್ ಫಸ್ಟ್ ಅಂದರೆ ಏನು, ಫಸ್ಟ್ ನನ್ನ ಮೇಲೆ ನಂಬಿಕೆ ಇಡಿ, ಅದಾದಮೇಲೆ ಸ್ಕ್ರೂಟನೈಸ್ ಲೇಟರ್. ಅದು ಯಾರಿಗೆ ಹೇಳ್ತಾ ಇದ್ದಾರೆ? ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟಿಗೆ. ಫಾರಿನ್ನಿಂದ ಈಗ ನೀವು ಅಮೇರಿಕದಲ್ಲಿದ್ರಿ, ನೀವೊಂದು ಬಿಗ್ ವೆಂಚೂರಿಗೆ ಅದನ್ನು ಇಂಡಿಯಾಗೆ ತರ್ತೀರಿ, ಇನ್ನೇ ಒಂದು ಕ್ಯಾಪಿಟಲ್ ಹಬ್ ಮಾಡಬೇಕಂತ ನಿಮ್ಮ ಒಂದು ಇಂಡಸ್ಟ್ರಿ ಸೆಟಪ್. ಇದರಿಂದ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಆಯಿತು. ನೀವು ಇಲ್ಲಿ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಆಗಬೇಕು ಅಂತ ಆದರೆ ಯು ಹ್ಯಾವ್ ಟು ಗಿವ್ ದ ಟ್ರಸ್ಟ್, ದೆನ್ ಯು ಹ್ಯಾವ್ ಟು ಸೆಗ್ರಿಗೇಟ್ ಆ್ಯಂಡ್ ಸ್ಕ್ರೂಟನೈಸ್. ಇದನ್ನು ಹೇಳ್ತಾ ಇದೆ. ಸೊ ಇದನ್ನು ಆರಾಮ್ಸೆ ನೀವು ಎಕ್ಸಾಮನ್ನು ಯೂಸ್ ಮಾಡ್ಬೋದು. ಹ್ಯಾವ್ ಯು ಅಂಡರ್ಸ್ಟೂಡ್ ಆರ್ ನಾಟ್? ಹ್ಯಾವ್ ಯು ಅಂಡರ್ಸ್ಟೂಡ್? ಹ್ಯಾವ್ ಯು ಅಂಡರ್ಸ್ಟೂಡ್? ಆ್ಯಂಡ್ ರೆಗ್ಯುಲೇಟರಿ ರಿಫಾರ್ಮ್ ಅಂತ ಬಂದಾಗ ಜನ್ ವಿಶ್ವಾಸ್ ಬಿಲ್ ಅಂತ, ಈ ಬಿಲ್ಲಿಗೆಲ್ಲ ಡಿಕ್ರಿಮಿನಲೈಸೇಷನ್ ಆಫ್ ಲಾ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಜನ್ ವಿಶ್ವಾಸ್ ಬಿಲ್. ಓಕೆ, ಈ ಗೌರ್ಮೆಂಟ್ ಬಿಲ್ಸಲ್ಲಿ ಅದು ಒಂದು ಪ್ಯಾಟರ್ನ್. ಅದು ಲೈಟ್ ಟಚ್ ರೆಗ್ಯುಲೇಷನ್, ಸೆಲ್ಫ್ ರೆಗ್ಯುಲೇಷನ್ನು, ಬಿಸ್ನೆಸ್ ಫ್ರೆಂಡ್ಲಿ ಫ್ರೇಮ್ವರ್ಕ್. ಅಂದರೆ ನಿಮಗೆ ಗೊತ್ತು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತ ಕೇಳಿದ್ದೀರಾ? ವರ್ಲ್ಡ್ ಬ್ಯಾಂಕ್ ಸಜೆಸ್ಟ್ ಮಾಡ್ಕು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್. ಅದರಲ್ಲಿ ಏನು ಮಾಡ್ಕು, ನೀವು ಫಾರಿನಲ್ಲಿ ಎಲ್ಲರೂ ಫಾರಿನ್ಗೆ ಹೋಗ್ತಾಯಿದ್ರು, ನಾನು ದುಬೈಯಲ್ಲಿ ಎಸ್ಟಾಬ್ಲಿಷ್ ಮಾಡ್ತೀನಿ, ಯಾಕೆಂದರೆ ಅಲ್ಲಿ ಟ್ಯಾಕ್ಸ್ ಇಲ್ಲ, ಇಲ್ಲಿ ಟ್ಯಾಕ್ಸ್ ಅಂತ ಕಷ್ಟ ಕೊಡ್ತರು. ಅದಕ್ಕೇನು ಮಾಡಿದ್ದಾರೆ, ಕಾರ್ಪೊರೇಟ್ ಲೆವೆಲಲ್ಲಿ ಈಚ್ ಆ್ಯಂಡ್ ಎವ್ರಿ ಇಂಡಸ್ಟ್ರಿ ಒಂದು ಪರ್ಸೆಂಟೇಜ್ ಫಿಕ್ಸ್ ಮಾಡಿಬಿಟ್ಟು ಕಾಮನ್ ಮಿನಿಮಮ್ ಅಜೆಂಡಾ ಮಾಡಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಸನ್ನು ಮಾಡಿದ್ದಾರೆ. ಅದರ ಸೆಕೆಂಡ್ ವರ್ಷನ್ನೇ ಜನ್ ವಿಶ್ವಾಸ್ ಬಿಲ್. ಓಕೆ, ಇದನ್ನು ನೀವು ಡೈರೆಕ್ಟ್ಲಿ ಯೂಸ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ನೋಡಿ, ರಿಫಾರ್ಮ್ ಈಸ್ ಈಕ್ವಲ್ ಟು ಸಿಂಪ್ಲಿಫಿಕೇಷನ್ ಪ್ಲಸ್ ಟ್ರಸ್ಟ್ ಪ್ಲಸ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್. ಇದನ್ನು ನಾನು ಬರೆದಿರೋದು. ಈ ಡಯಾಗ್ರಾಮ್ ಏನಿಗೆಲ್ಲ ಗೂಗಲಿಂದ ತೆಗೆದಿಲ್ಲ ನಾನು, ಐ ಹ್ಯಾವ್ ಜನರೇಟೆಡ್ ಥ್ರೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು. ಸೊ ಇದನ್ನೆಲ್ಲ ಬರೆದು ಏನಿಗೆ ಮಾಡೆಲ್ಸ್ ಬರೆದು ಅದನ್ನು ಡಯಾಗ್ರಾಮೆಟಿಕ್ ಫಾರ್ಮ್ಯಾಟಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೂ ನಾನು ಹಾಕಿರೋದು. ಸೊ ಇಟ್ಸ್ ಎನ್ ಅಥೆಂಟಿಸಿಟಿ. ಓಕೆ, ನೆಕ್ಸ್ಟ್ ನೋಡಿ, ಟ್ಯಾಕ್ಸ್ ಹೈಲೈಟ್ಸಿಗೆ. ಈ ಟ್ಯಾಕ್ಸ್ ಹೈಲೈಟ್ಸಲ್ಲಿ ಏನು ಬರುತ್ತೆ? ನಥಿಂಗ್ ಮಚ್. ಇದರಲ್ಲಿ ಲಾಸ್ಟ್ ಇಯರ್ ಹೇಗಿತ್ತು, ಲಾಸ್ಟ್ ವರ್ಷನ್ ಹೇಗಿತ್ತು ಹಾಗೇ ಇದೆ. ಬಟ್ ಏನಂದರೆ ಮೊದಲು ನೀವು 2 ಲ್ಯಾಕ್ಗೆ ಟ್ಯಾಕ್ಸ್ ಇತ್ತು, ಈಗ ಅಪ್ ಟು 4 ಲ್ಯಾಕ್ ಇದ್ದರೆ ಯಾವ ಟ್ಯಾಕ್ಸು ಇಲ್ಲ ಅಂತ ಹೇಳ್ತಾರೆ. 4 to 8 ಇದ್ದರೆ 5%, 8 to 12 ಲ್ಯಾಕ್ ಇದ್ದರೆ ಇನ್ಕಮ್ ಟ್ಯಾಕ್ಸ್ ಹೇಳ್ತಾ ಇರೋದು 10%, ಆ್ಯಂಡ್ ಎಬೌವ್ 24 ಲ್ಯಾಕ್ 30%. ಓಕೆ, ಆಮೇಲೆ ಇಂಡೈರೆಕ್ಟ್ ಟ್ಯಾಕ್ಸಲ್ಲಿ ನಿಮಗೆ ಮ್ಯಾನುಫ್ಯಾಕ್ಚರಿಂಗಿಗೆ ಪ್ರಮೋಷನ್ ಆಫ್ ಇ ವಿ. ಈಗ ನೋಡಿ ಇಲ್ಲಿ ಮಜಾ ಇರೋದು, ಇನ್ನೇನೇನು ಕಾಂಪೊನೆಂಟಿಗೆ ಪ್ರಮೋಷನ್ ಆಫ್ ಇ ವಿ. ಸೊ ದಟ್ ಈಸ್ ದ ಕ್ವಶನ್ ಫಾರ್ GS3. ಅರ್ಥ ಆಯ್ತಾ? ಆ್ಯಂಡ್ ಬೂಸ್ಟ್ ಟು ಎಲೆಕ್ಟ್ರಾನಿಕ್ ಇಂಡಸ್ಟ್ರಿ. ಇ ವಿ ವೆಹಿಕಲ್ ಬಗ್ಗೆ ಕೇಳ್ತಾರೆ ಅಂತ ಆಯಿತು ಮೊಬಿಲಿಟಿ ಚಾಪ್ಟರಲ್ಲಿ. ಅದಾದಮೇಲೆ ಸಪೋರ್ಟ್ ಡೊಮ್ಯಾಸ್ಟಿಕ್ ಮ್ಯಾನುಫ್ಯಾಕ್ಚರಿಂಗ್, ಸ್ಟಾರ್ಟಪ್ ಹಬ್ ಅಥವಾ ಮೇಕ್ ಇನ್ ಇಂಡಿಯಾ ಬಗ್ಗೆ ಕೇಳ್ತಾರೆ ಅಂತ ಆಯಿತು. ಸೆಲ್ಫ್ ರಿಲಯಂಟ್ ಇಂಡಿಯಾ, ಆತ್ಮನಿರ್ಭರ್ ಭಾರತ್, ಇದೆಲ್ಲ ಕೇಳ್ತಾರೆ ಅಂತ ಆಯಿತು. ಈ ಥರ ನೀವು ಯೋಚನೆ ಮಾಡಬೇಕಾಗತ್ತೆ ಒಂದು ಬಜೆಟಿಂದ ಯಾವ್ಯಾವ ಕ್ವಶನೆಲ್ಲ ಬರ್ತದೆ ಅಂತ. ಇಟ್ ಜಸ್ಟ್ ಎ ಮಸಾಲ ಟು ಅಡ್ರೆಸ್, ಬಟ್ ಇಟ್ ಈಸ್ ಎ ಹ್ಯೂಜ್ ಬ್ಯಾಲೆನ್ಸ್ ಅಪ್ರೋಚ್. ಟಾಪರ್ಸ್ಗಳು ಇದನ್ನಂತೂ ಬಿಡುವಿಲ್ಲ ಅಂತ. ಹಾಗೆ ನೆಕ್ಸ್ಟ್ ನೋಡಿ, ಡಿಫಿಸಿಟ್ ಅಂದರೆ ಏನು? ನನ್ನ ಹತ್ರ ಎಕಾನಮಿಗೆ ನಾನು ಇದಕ್ಕೆ ಕ್ಯಾಪಿಟಲ್ ಮತ್ತು ರೆವಿನ್ಯೂ ಎಕ್ಸ್ಪೆಂಡಿಚರ್ ಮಾಡಿದೆ, ಆದರೆ ನನಗೆ ಸಾಕಾಗ್ತಿಲ್ಲ. ಎಷ್ಟು ಪರ್ಸೆಂಟ್ ಸಾಕಾಗ್ತಿಲ್ಲ? 4.4%. ಹೌದಾ? ಎಷ್ಟು ಲೋನಿಗೆ? 17 ಲಕ್ಷ ಕೋಟಿ ಲೋನ್ ಇದೆ ಅಂತ. ಸೊ ಈಗ ಒಂದು ನೋಡಿ, ಈಗ 4.4% ಆಫ್ ದ GDP, ಫೋಕಸ್ ಆನ್ ಫಿಸ್ಕಲ್ ಕನ್ಸಾಲಿಡೇಷನ್. ಈ ಒಂದು ಸ್ಟೇಟ್ಮೆಂಟೇ ಒಂದು ಕ್ವಶನ್ ಆಗಿ ಬರ್ಬೋದಲ್ಲ. ಟೆಲ್ ಮಿ ವಾಟ್ ಈಸ್ ನೆಸೆಸರಿಲಿ ದ ಫಿಸ್ಕಲ್ ಡೆಫಿಸಿಟ್ 4.4% ಆಫ್ ದ GDP ಥ್ರೂ ಎಕಾನಮಿ, ಹೌ ಇಟ್ ಗೆಟ್ ಟು ಎನ್ ಸ್ಟ್ರೆಂಥನ್ ಬರ್ಬೋದಲ್ಲ. ಸೊ ಈ ಥರನೂ ಯೋಚನೆ ಮಾಡ್ಬೋದು ನೀವು. ಎಕನಾಮಿಕ್ಸ್ ಟರ್ಮಲ್ಲಿ ಈ ಥರನೂ ಯೋಚನೆ ಮಾಡ್ಬೋದು. ಇವಾಗ ಇನ್ಫ್ಲೇಷನ್ ಟಾಪಿಕ್ ನೋಡಿಲ್ವಾ? 2023 ಇನ್ಫ್ಲೇಷನ್ ಮೇಲೆ ಎಷ್ಟಾಗಿತ್ತು ಅಂತ. ದಟ್ ಈಸ್ ವಾಟ್ ಹಿಯರ್ ಇಟ್ ಸೆಲ್ಫ್. ನಥಿಂಗ್ ಮಚ್, ಜಾನ್ ಈಸ್ ಜಾನ್ ಅಷ್ಟೇ. ಸೊ ಇದರಲ್ಲಿ ಇರೋ ಎಕ್ಸ್ಪರ್ಟಿಗಳಾಗಿ. ಆಮೇಲೆ ಇಲ್ಲಿ ಏನಾಗುತ್ತೆ, ಟೈಪ್ ಆಫ್ ಡಿಫಿಸಿಟ್ಟು ಅಂದರೆ ನನ್ನ ಹತ್ರ ಈಗ ನಂದು ಖರ್ಚು 20 ರೂಪಾಯಿಗೆ, ಆದರೆ ನನ್ನ ಹತ್ರ ಇರೋದು 15 ರೂಪಾಯಿ. 5 ರೂಪಾಯಿ 2 ರೂಪಾಯಿ ನಾನು ಮ್ಯಾನೇಜ್ ಮಾಡ್ಬೋದು, ಆದರೆ 3 ರೂಪಾಯಿ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅನ್ನುವ ಪರಿಸ್ಥಿತಿ ಡಿಫಿಸಿಟ್ಟು. ಅದರಲ್ಲಿ ರೆವಿನ್ಯೂ ಡಿಫಿಸಿಟ್ ಅಂದ್ರೇನು? ನನ್ನ ಡೈಲಿ ಖರ್ಚಿಗೆ ನಾನು 3 ರೂಪಾಯಿ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅಂದರೆ ರೆವಿನ್ಯೂ ಡಿಫಿಸಿಟ್. ಫಿಸ್ಕಲ್ ಡಿಫಿಸಿಟ್ ಅಂದ್ರೇನು? ಟೋಟಲ್ ಎಕಾನಮಿಯಲ್ಲಿ ನನಗೆ ಡಿಫಿಸಿಟ್ ಆಯಿತು ಅಂದಾಗ. ಓಕೆ, ಅಂದರೆ ನಾನು 20 ರೂಪಾಯಿ ಡಿಫಿಸಿಟ್ ಆಯಿತು. ನೆಕ್ಸ್ಟ್ ಪ್ರೈಮರಿ ಡಿಫಿಸಿಟ್ ಅಂದ್ರೇನು? ಈಗ ಬೆಂಚ್ ಮಾರ್ಕ್ ನೀವು ಎದ್ರಲ್ಲಿ ಒಂದಾದರೂ ಅದು ಪ್ರೈಮರಿ ಡಿಫಿಸಿಟ್, ನಥಿಂಗ್ ಮಚ್.
ಈ ಒಂದು ಏನು ಟೈಪ್ಸ್ ಇದೆಯಲ್ಲ ಅದನ್ನು ChatGPTಗೆ ಹಾಕ್ಬಿಟ್ಟು ಏನು ಅಂತ ತಿಳ್ಕೊಂಡು ಪ್ರಿಲಿಮ್ಸ್ಗೆ ಹೋಗಿ ಒಂದು ಕ್ವಶನ್ ಇರ್ತದೆ. ಅದಕ್ಕೆ ಆಯಿತಾ, ಗೊತ್ತಾಯ್ತಾ? ಆ್ಯಂಡ್ ಇಲ್ಲಿ ವಿಕಸಿತ ಭಾರತ ಮಿಷನಲ್ಲಿ ಏನು ಹೇಳಿದ್ದಾರೆ, ಝೀರೋ ಪಾವರ್ಟಿ. ಸೊ ನಂಬರ್ 1 SDG, ಹೌದಾ? ಅದಾದಮೇಲೆ 100% ಎಜುಕೇಷನ್ ಕೊಡಬೇಕು ಅಂತ ಇದೆ. ತದನಂತರ ಯೂನಿವರ್ಸಲ್ ಹೆಲ್ತ್ ಕೇರ್ ಕೊಡಬೇಕಂತ ಇದೆ. ಓಕೆ, ಪ್ರಯಾರಿಟೈಸ್ ಮಾಡಿದ್ದಾರೆ. ಅಂದರೆ ದ ಏಜ್ ಬಿಟ್ವೀನ್ 40 ಬಿಲೋ 40 ಆ್ಯಂಡ್ ಏಜ್ ಎಬೋವ್ 60 ಎನ್ಕ್ಯಾಶ್ ಮಾಡಬೇಕು ಅನ್ನುವಂಥದ್ದು. ಆ್ಯಂಡ್ 70% ಆಫ್ ದ ವುಮೆನ್ ಪಾರ್ಟಿಸಿಪೇಷನ್ ವರ್ಕ್ ಫೋರ್ಸಲ್ಲಿ ಇರಬೇಕು ಅಂತ ಮಾಡಿದ್ದಾರೆ. ಎಸ್ಟರ್ಡೇ ಹ್ಯಾವ್ ಡನ್ ಅನ್ಎಂಪ್ಲಾಯ್ಮೆಂಟ್ ಇನ್ ಎಂಪ್ಲಾಯ್ಮೆಂಟ್. ದೇರ್ ಯು ಸಾ 36% ಆಫ್ ದ ವರ್ಕ್ ಫೋರ್ಸ್ ಆಫ್ ವುಮೆನ್ and 76% of the workforce of men, and 0.2% of the workforce of transgender, and 56% of the workforce of rural, and 48% of the workforce are urban. That is a situation 70% workforce ಮಾಡಬೇಕು ಅಂತ. Highly limited, excuse me to the way, but it is can be. ಸ್ಕಿಲ್ಡ್ ವರ್ಕ್ಫೋರ್ಸ್ ಬಗ್ಗೆ ನಿಮಗೆ ಇಂಡಸ್ಟ್ರಿಯಲ್ಲಿ ಮತ್ತು ಸರ್ವಿಸ್ ಸೆಕ್ಟರಲ್ಲಿ ಮಾಡಬೇಕು ಅಂತ ಇದೆ. ಆದರೆ ಒಂದು ಚಂದದ ವಿಚಾರ ಏನಂದರೆ, ಪ್ರೈಮರಿ ಸೆಕ್ಟರಿನ ಅಗ್ರಿಕಲ್ಚರಲ್ಲಿಯೂ ಕೂಡ ಸ್ಕಿಲ್ ಲೇಬರ್ಗಳು ಬೇಕು ಅಂತ ಇನಿಷಿಯೇಟಿವ್ ಮಾಡಿದ್ದಾರೆ. ಅದಕ್ಕೆ ಬೂಸ್ಟ್ ಆಫ್ ಎಕಾನಮಿ. ಯಾಕೆ? ಎಷ್ಟು ಜನಕ್ಕೆ ಅಗ್ರಿಕಲ್ಚರಲ್ಲಿ ಗಿಡಕ್ಕೆ ನೀರು ಹಾಕಲಿಕ್ಕೆ ಬರ್ತದೆ? ಪರ್ಮುಟೇಷನ್ ಕಾಂಬಿನೇಷನ್ ಬೇಡವೇ? ನೀರು ಹಾಕುತ್ತಾ ಇರುವಾಗ ಕೆಲವು ಕ್ರಾಪಿಗೆ ಮೋರ್ ವಾಟರ್ ಇಂಟೆನ್ಸಿವ್ ಇರ್ತದೆ, ಕೆಲವು ಕ್ರಾಪಿಂಗ್ ಲೆಸ್ ವಾಟರ್ ಇಂಟೆನ್ಸಿವ್ ಇರ್ತದೆ. ಸೊ ದಟ್ ಈಸ್ ಆಲ್ಸೋ ಎ ಸ್ಕಿಲ್. ಅದನ್ನು ಕೂಡ ತರ್ತಾ ಇದ್ದಾರೆ. ಸೊ ದಟ್ಗೆ ಬೂಸ್ಟ್. ಸೊ ಈ 4 ಕಾನ್ಸೆಪ್ಟ್ ಏನಿದೆ, ಟಾಪಿಕ್ ಜನರಲ್ ಸ್ಟಡೀಸ್ 2, ಜನರಲ್ ಸ್ಟಡೀಸ್ 1 ಆ್ಯಂಡ್ ಜನರಲ್ ಸ್ಟಡೀಸ್ 2 ಆ್ಯಂಡ್ ಜನರಲ್ ಸ್ಟಡೀಸ್ 3 ಆ್ಯಂಡ್ ಜನರಲ್ ಸ್ಟಡೀಸ್ 1, ಕರೆಕ್ಟ್? ಇದು ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಇದು ಬರೀ ಜನರಲ್ ಸ್ಟಡೀಸ್ 1, 2, 3 ಅಲ್ಲದೆ ಈ ಇಷ್ಟು ಕಾನ್ಸೆಪ್ಟು 2, 3 ಬರ್ಬೋದು ಅಂತಲೂ ಓದಬೇಕಾಗುತ್ತೆ. ದಟ್ಸ್ ಎ ಬೌನ್ಸರ್ ಕ್ವಶನ್. ಹಾಗೆ ಆಮೇಲೆ ಇನ್ನೊಂದು ರಿಫಾರ್ಮ್ ಸ್ಪಿರಿಟ್ ಇನ್ಕ್ಲೂಸಿವಿಟಿ ಆ್ಯಂಡ್ ಡೆವಲಪ್ಮೆಂಟ್. ಸೊ ಯು ಹ್ಯಾವ್ ಸೊ ಇನ್ಕ್ಲೂಸಿವ್ ಗ್ರೋತ್. Development is the base of opportunity, the share of opportunity, the growth of innovation. Sustainable development, inclusivity happens for the region on human development. That was the case here. Next ನೋಡಿ, ಇನ್ನೊಂದು ಗ್ರಾಫ್ ಕೊಟ್ಟಿದ್ದೀನಲ್ಲ, ಡೈರೆಕ್ಟ್ಲಿ ಯು ಕ್ಯಾನ್ ರೆಪ್ಲಿಕೇಟ್. ಈ ಗ್ರಾಫ್ ಏನಿದೆ, ದಿಸ್ ಗ್ರಾಫ್ ಇಸ್ ಫ್ರಮ್ ಬಜೆಟ್. ಓಕೆ, ನಂಬರ್ಸ್ ಆಲ್ಸೋ ಫ್ರಮ್ ಬಜೆಟ್. ಏನು ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂದರೆ ಡೇ ಟು ಡೇ ಎಕ್ಸ್ಪೆಂಡಿಚರ್ ಏನಿಗೆ ಜಾಸ್ತಿ ಆಗಿದೆ, 31 34.2% ಈಗ, ಕರೆಕ್ಟ್? ಅದಾದಮೇಲೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದ್ರೇನು? ಇವಾಗ ನಾನು ಹೇಳಿದೆ ನ್ಯಾಷನಲ್ ಹೈವೇ ಮಾಡಬೇಕು, ಒನ್ ಟೈಮ್ ನಾನು ಇನ್ವೆಸ್ಟ್ ಮಾಡ್ತೀನಿ, ರೆವಿನ್ಯೂ ತೆಗಿತೀನಿ ಅಂತ. ಅದು 16.4 ಇದೆ. ನೀವು 2024 ಅಂತ ಒಂದು 17ಗೆ ಈಗ 16 ಕಮ್ಮಿ ಮಾಡಿರೋ 1%. ನೀವು ಇಲ್ಲಿ 1% ಅಲ್ಲ ಸರ್ ಅನ್ಬೋದು, ಅದಕ್ಕೆ ಕ್ರೋಸ್ ತೆಗೆಯೋದು ಅಲ್ವಾ? ಸೊ ಇಟಿಗಿನ ಕ್ರೋಸ್, ಲ್ಯಾಕ್ಸ್ ಕ್ರೋಸ್. ಹಾಗೆ ಆಮೇಲೆ ಎಫೆಕ್ಟಿವ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದ್ರೇನು? ದಿಸ್ ಮಾರ್ಜಿನ್ ಅಂದರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದರೆ ಗೊತ್ತಾಯಿತು, ನ್ಯಾಷನಲ್ ಹೈವೇ ಮಾಡಬೇಕು. ಸೊ ಅದು ಬೂನಿದೆ, ಅದು ಫಿಕ್ಸ್ಡ್ ಆಗುತ್ತೆ. ಅದು ಎಫೆಕ್ಟಿವ್ ಯಾವ ಥರ ಇದೆ ಅದು. ಆ್ಯಂಡ್ ರೆವಿನ್ಯೂ ಎಕ್ಸ್ಪೆಂಡಿಚರ್ ನಾನು ಹೇಳಿದೆ. ನೆಕ್ಸ್ಟ್ ನೋಡಿ, ಈ ಒಂದು ಇದರಲ್ಲಿ ರುಪೀಸ್ ಎಲ್ಲೆಲ್ಲಿ ಹೋಗ್ತಾ ಇದೆ ಅಂತ. ಸರಿ, ನಮ್ಮ ಹಣ ಎಲ್ಲೆಲ್ಲಿ ಹೋಗ್ತಾ ಇದೆ? ಇಂಟ್ರೆಸ್ಟ್ ಪೇಮೆಂಟ್ 20% ಮಾಡಿದ್ದಾರೆ, ಸ್ಟೇಟ್ ಶೇರ್ 22% ಮಾಡಿದ್ದಾರೆ. ನಾನು ಹೇಳಿದೆ ವರ್ಟಿಕಲ್ ಆ್ಯಂಡ್ ಹಾರಿಜಾಂಟಲ್ ಅಪ್ರೋಚ್ ಅಂದರೆ ಅದರಲ್ಲಿ ಸೆಂಟ್ರಲಿಂದ ಸ್ಟೇಟಿಗೆ 22% ಹೋಗ್ತಾ ಇದೆ. ಈ ಕ್ವಶನ್ ಈಗಿನ ಈ 16%, 22%, 20% ಎಲ್ಲ ಭಾರಿ ಹುಷಾರಾಗಿ ಬರೀಬೇಕು. ನೀವು ಬರೆಯುವ ಸ್ಟ್ಯಾಟಿಸ್ಟಿಕ್ ಏನಿದೆ, ಈ ಒಂದು ಗೌರ್ಮೆಂಟ್ ಬಜೆಟಿಂಗಲ್ಲಿ ಎಲ್ಲರಿಗೂ ಗೊತ್ತಿರ್ತದೆ. ನೀವು ಕೆನಾಟ್ ಬ್ಲಫ್, ಸಪೋಸ್ 21%, ಸಪೋಸ್ 16%, ಆ ಥರ ಮಾಡೋಕ್ಕಾಗಲ್ಲ, ರೈಟ್? ನೆಕ್ಸ್ಟ್ ಸೆಂಟ್ರಲ್ಗೆ 16% ಆಗುತ್ತೆ ಅನ್ನುವಂಥದ್ದು. ಅದರಲ್ಲಿ ಡಿಫೆನ್ಸ್ 8%, ಸಬ್ಸಿಡೀಸ್ 6%, ಫೈನಾನ್ಸ್ ಕಮಿಷನ್ ರಿಫಾರ್ಮ್ ಟ್ರಾನ್ಸ್ಫರ್ 8%, ಸೆಂಟ್ರಲಿ ಸ್ಪಾನ್ಸರ್ 8%. ಈ ಚಾರ್ಟನ್ನು ನೀವು ಬರಿಬೋದಾ? ಯು ಕ್ಯಾನ್ ಯೂಸ್ ಇಟ್ ಇನ್ ಎಕನಾಮಿಕ್ಸ್, ಎನಿಥಿಂಗ್ ವಿಚ್ ಎವರ್ ಯು ಕಂಫರ್ಟಬಲ್ ಇನ್ ದ್ಯಾಟ್ ಪರ್ಟಿಕ್ಯುಲರ್ ಕ್ವಶನ್ ವಿಚ್ ಡಿಮ್ಯಾಂಡ್ಸ್ ಕ್ರಿಯೇಟ್ಸ್, ಕರೆಕ್ಟ್? ನೆಕ್ಸ್ಟ್ ನೋಡಿ, ರುಪೀಸ್ ಕಮ್ ಫ್ರಮ್ ಎಲ್ಲಿಂದ ನಮಗೆ ಬರ್ತಾ ಇದೆ? ಕಾರ್ಪೊರೇಟ್ ಟ್ಯಾಕ್ಸ್ 17%. ಆ್ಯಂಡ್ ನಾನ್ ಟ್ಯಾಕ್ಸ್ ರೆಸಿಪೆಂಟ್ ಅಂದರೆ ಯಾರು? ಅದೇ ನಾನು ಹೇಳ್ದಲ್ಲ, ಡಿರೆಕ್ಟ್ ಎಕ್ಸ್ಪೋರ್ಟ್ಸ್ ಅಲ್ಲಿಂದ 9%. ಕಸ್ಟಮ್ ಟ್ಯಾಕ್ಸ್ ಅಂದರೆ ಫಾರಿನ್ನಿಂದ ಬರ್ತಾರೆ ಅವರು, ಅಲ್ಲಿಂದ ಚಿನ್ನ ಖರೀದಿ ಮಾಡ್ಕೊಂಡು ಬಂದಿರ್ತಾರೆ. ಆ ಚಿನ್ನ ಖರೀದಿಗೆ ಇಲ್ಲಿ ಇಂಪೋರ್ಟ್ ಕಸ್ಟಮ್ ಟ್ಯಾಕ್ಸ್ ಇದೆ. ಓಕೆ, ಹಾಗೆ ತೊಗೊಬರೋಕ್ಕಾಗಲ್ಲ, ಅಫೆನ್ಸು, ಹೌದಾ? ಅದು 4% ಆ ಥರ. ಸೊ ಇದನ್ನು ನೀವು ಬರಿಬೋದು. ಆ್ಯಂಡ್ ಇದು ಇಂಪಾರ್ಟೆಂಟ್ ಆಗುತ್ತೆ.
ಪ್ರತಿಯೊಂದು ಎಕ್ಸ್ಪೆಂಡಿಚರಿಂದ ಮೇಜರ್ ಐಟಮನ್ನು ಮಾತ್ರ ಕೊಟ್ಟಿದ್ದೀನಿ ಆಯಿತಾ. ಮೇಜರ್ ಐಟಮ್ ನೋಡಿ ಹೈಯೆಸ್ಟ್ ಡಿಫೆನ್ಸಿಗೆ ಹೋಗಿದೆ, ಹೌದು. ಆ್ಯಂಡ್ ರೂರಲ್ ಡೆವಲಪ್ಮೆಂಟಿಗೆ ಹೋಗಿದೆ. ಸೊ ರೂರಲ್ ಡೆವಲಪ್ಮೆಂಟ್ ಲೋಕಲ್ ಸೆಲ್ಫ್ ಗವರ್ನೆನ್ಸಲ್ಲಿ ರೂರಲ್ ಡೆವಲಪ್ಮೆಂಟ್ ಎಕ್ಸ್ಪೆಂಡಿಚರ್ ಆನ್ ಬಜೆಟ್ 2025 ಆನ್ ಎಂಪಸೈಸು ಟು 266,817 lakhs crore ಅಂತ ಬರಿಬೋದು. ಡೈರೆಕ್ಟ್ಲಿ ಒಂದು ಪಾಯಿಂಟ್ ಅನ್ನೋದು ಲೋಕಲ್ ಸೆಲ್ಫ್ ಗವರ್ನೆನ್ಸಲ್ಲಿ ಆ ಥರ. ಎಜುಕೇಷನ್, ಹೆಲ್ತ್, ಅರ್ಬನ್, ಲೀಸ್ಟ್ ಏನು ಸೈಂಟಿಫಿಕ್ ಡಿಪಾರ್ಟ್ಮೆಂಟ್. ಆಮೇಲೆ ನಿಮಗೆ ಗೊತ್ತು R&Dಗೆ 1% ಕಾಂಟ್ರಿಬ್ಯೂಟ್ ಕೊಡ್ತಾ ಇದೆ ಅಂತ. ಸೊ ದಿಸ್ ಇಸ್ ವೈ. ಬಟ್ ಏನಾಗುತ್ತೆ, ವೆನ್ ಯು ಆರ್ ನೋ ಸರ್ಪ್ಲಸ್ ದೆನ್ ಯು ಕೆನಾಟ್ ಗಿವ್, ಅದು ಒಂದು ಮ್ಯಾಟರ್ಸ್. ಆಮೇಲೆ ನೋಡಿ ಇದು ಸಮ್ಮರಿ. ಮೇಲ್ಗಡೆ ಏನು ಗ್ರಾಫ್ ಇದೆ ಇಲ್ಲಿವರೆಗೂ ನಾನು ಏನೇನಿಗೆ ಅದರ ಪಾಯಿಂಟ್ ವೈಸ್ ಮಾಡಿದ್ದೀನಿ ಪ್ರತಿಯೊಂದು ಟಾಪಿಕ್ಕಿಗೂ. ಅಗ್ರಿಕಲ್ಚರು, MSME, ಇನ್ವೆಸ್ಟ್ಮೆಂಟುಗೆ, ಇನೋವೇಷನು, ಎಕ್ಸ್ಪೋರ್ಟು, ರಿಫಾರ್ಮು, ಡೈರೆಕ್ಟ್, ಇಂಡೈರೆಕ್ಟು, ಫಿಸ್ಕಲ್. ಯಾಕೆ ನಿಮಗೆ ಮೇನ್ಸಿಗೆ ಈಸಿ ಆಗಲಿ, ಒಂದೊಂದು ಪಾಯಿಂಟ್ ಸಿಗುತ್ತೆ ಇದರಿಂದ. ಸಪೋಸ್ ನೀವು ಅಗ್ರಿಕಲ್ಚರ್ ಬರೀತೀರಿ, ಅಗ್ರಿಕಲ್ಚರ್ ಬರೆದಾಗ ನಿಮಗೆ ಒಂದು ಪಾಯಿಂಟ್ ಸಿಕ್ತು, ದಟ್ ಇಸ್ ಆಲ್ ಕ್ರೆಡಿಟ್ ಕಾರ್ಡ್ ಲಿಮಿಟ್ ಹ್ಯಾಸ್ ಬೀನ್ ಇನ್ಕ್ರೀಸ್ಡ್ 3 lakh to 5 lakh. ಸಪೋಸ್ ಆ ಒಂದು ಟಾಪಿಕ್ ಬಂತು ಅಂದರೆ ಬರೆದ್ಬಿಡ್ಬೋದು. ಆ ಥರ ಗ್ರಾಫ್ ಸಿಕ್ಕು, ಪಾಯಿಂಟ್ ಸಿಕ್ಕು, ಹೌದಾ. ದಿಸ್ ಇಸ್ ವೈ. ಆಮೇಲೆ ನೀವು ಲಾಸ್ಟಲ್ಲಿ ನೀವು ಇದನ್ನು ನೋಡಲೇಬೇಕಾದಂಥ ವಿಚಾರ ಏನಂದರೆ, ನಮ್ಮ ಹತ್ರ ಟೋಟಲ್ ಬಜೆಟ್ ಇರೋದು 47.7 lakh crore. ಓಕೆ, ಅದರಲ್ಲಿ ಎಕ್ಸ್ಪೆಂಡಿಚರ್ ಇರೋದು 39 ರೆವಿನ್ಯೂ ಅಂದರೆ ಡೇ ಟು ಡೇ ಲೈಫ್ ಕೊಡಲೇಬೇಕಾದ್ದು. ತದನಂತರ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಏನಿದೆ ಅಂದರೆ ನ್ಯಾಷನಲ್ ಹೈವೇ ಫಿಕ್ಸ್ ಒನ್ ಟೈಮ್ ಅಪರ್ಚುನಿಟಿ ಅಂತೀನಲ್ಲ, ಅದು 11.2 lakh crores. ಅದಾದಮೇಲೆ ನನಗೆಲ್ಲ ಆಗಿ ನನ್ನ ಹತ್ರ ಇಲ್ಲ, ಸಾಕಾಗ್ತಾ ಇಲ್ಲ ಅನ್ನೋದು 4.4%, 16.1 lakh crore. ಕರೆಕ್ಟ್. ಈ ಒಂದು ಸ್ಟ್ಯಾಟಿಸ್ಟಿಕ್ನ ಲಾಸ್ಟಲ್ಲಿ ಯಾಕೆ ಹಾಕಿದ್ದೀನಿ ಅಂದರೆ ನಿಮಗೆ ಈಗ ಒಂದು ಬೇಸ್, ಹೌದಾ, ಇಡೀ ಬಜೆಟ್ಟಿನ ಆತ್ಮ ಅನ್ನುವಾಗೂ ಹಾಗೆ. ಇಸ್ ದೇರ್ ಎನಿ ಡೌಟ್? ಥ್ಯಾಂಕ್ ಯು.